ಹರೇ ಕೃಷ್ಣ. ಸ್ವಲ್ಪ ಸಮಯದ ಹಿಂದೆ ಒಬ್ಬ ಹೊರಗಿನ ದೇಶದ ಒಬ್ಬ ಮಂತ್ರಿ ಈ ಮಾತನ್ನು ಹೇಳಿದನು. ಆ ದೇಶದ ಅವನು ಪ್ರಧಾನಮಂತ್ರಿಯಾದಾಗ ನಾನು ಪ್ರಾಣಿ ಹತ್ಯವನ್ನು ಪ್ರೋತ್ಸಾಹಿಸುತ್ತೇನೆ ಮತ್ತು ಅದರಿಂದ ಇದಿಲ್ಲದೆ ಜನರ ಆಹಾರಕ್ಕೆ ಅವರು ಏನು ತಗೊತಾರೆ ಈ ವಿಷಯ ಸಂಬಂಧದಲ್ಲಿ ಅದು ಅವರ ವೈಯಕ್ತಿಕ ಆಯ್ಕೆ ಅಂತ ಈ ಥರ ಹೇಳಿದರು. ನಾವೀ ಭಾಗವತಂನಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ವೈದಿಕ ಕಾಲದಲ್ಲಿ ನಮ್ಮ ರಾಜರು ಹೇಗಿದ್ದರು ಅಂತ. ಆಗಲೇ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿರೋ ಹಾಗೆ ಪರೀಕ್ಷಿತ್ ಮಹಾರಾಜನು ಅವನ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಬರೀ 2 ಪ್ರಾಣಿಗಳನ್ನು ಹಾನಿ ಮಾಡ್ತಾ ಇರೋ ಒಂದು ದೃಶ್ಯವನ್ನು ಕಂಡು ಎಷ್ಟು ಗಂಭೀರವಾಗಿ ಅದನ್ನು ತಗೊಂಡಿದ್ದಾನೆ. ಆದರೆ ಈಗಿನ ಸಮಯದಲ್ಲಿ ನೋಡಿದರೆ ಪ್ರತಿದಿನ ಎಷ್ಟೊಂದು ಪ್ರಾಣಿಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದು ಸರಿನಾ ತಪ್ಪಾ, ಮಾಡಬೇಕಾ ಮಾಡಬಾರ್ದಾ, ಅವು ಯಾವುದಕ್ಕೂ ಏನೂ ಆಧಾರವಿಲ್ಲ. ಸೊ ಈ ಥರ ಒಂದು ಕಾರ್ಯ ಮಾಡ್ತಾ ಇದ್ದರೆ ಅದಕ್ಕೆ ಅವರು ಯಾವ ರೀತಿಯ ಶಿಕ್ಷೆಯನ್ನು ಅರ್ಹನಾಗಿದ್ದರೆಂದು ನಾವು ತಿಳ್ಕೊಬೋದು. ಮತ್ತು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ವೇದಿಕ ಕಾಲದಲ್ಲಿ ಇರುವ ರಾಜಗಳೆಲ್ಲರೂ ಆದರ್ಶನೀಯರು ರಾಜರು. ಅವರು ಬರೀ ರಾಜರಾಗಿ ಆ ರಾಜರ ಪದವಿಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು, ಶಕ್ತಿಯಲ್ಲೂ ಏನೇನು ಸಿಗುತ್ತೋ ಅದನ್ನೆಲ್ಲ ತಗೊಂಡು ಅವರು ಸುಮ್ಮನೆ ಅವರ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಪರೀಕ್ಷಿತ್ ಮಹಾರಾಜರು ಬರೀ ರಾಜರಲ್ಲ, ಅವರು ಒಂದು ರಾಜ ಋಷಿ ಅಂದರೆ ಅವರು ರಾಜರಾಗಿ ಅವರ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದರು ಮತ್ತು ಅವರ ವರ್ತನೆಗಳಲ್ಲಿ ಋಷಿಯನಂತೆ ಇದ್ದರು. ಇನ್ನೊಂದಷ್ಟು ಉದಾಹರಣೆಗೆ ಮಹಾರಾಜ್ ಜನಕ, ಯುಧಿಷ್ಠಿರ್ ಮಹಾರಾಜರು ಮತ್ತು ರಾಮಚಂದ್ರರು ಇವರೆಲ್ಲರೂ ಕೂಡ ರಾಜರಾಗಿದ್ದರೂ ಕೂಡ ಅವರ ನಡವಳಿಕೆ ಎಲ್ಲ ಋಷಿಯಂತೆಯೇ ಇದ್ದರು. 5 ವರ್ಷಗಳ ಹಿಂದೆ ನಾವು ಮಹಾರಾಜ್ ಪರೀಕ್ಷಿತರ ಇಲ್ಲಿ ನಡೀತಾ ಇರುವ ಒಂದು ಸಂದರ್ಭದಲ್ಲಿ ನೋಡ್ಬೋದು, ಅವರೇ ಎಷ್ಟು ಜವಾಬ್ದಾರಿಯುತವಾಗಿದ್ದರು. ಅವರು ಬರೀ 2 ಪ್ರಾಣಿಗಳಿಗೆ ಈ ಥರ ಒಂದು ಹಾನಿ ಮಾಡ್ತಾ ಇರೋ ಒಂದು ದೃಶ್ಯವನ್ನು ಕಂಡು ಇಷ್ಟು ಚಿಂತನೆಯನ್ನು ತೋರಿಸಿದಾರಂದರೆ, ಬೇರೆ ವಿಷಯಗಳ ಮನುಷ್ಯದ ವಿಷಯಗಳಲ್ಲಿ ಏನಾದರೂ ಸಂಬಂಧ ಇರೋ ಇನ್ನೂ ಎಷ್ಟು ಅವರು ಚಿಂತನೆಯನ್ನು ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಬೋದು. ರಾಜ ಋಷಿ ಅಂದರೆ ಅವರು ರಾಯಲ್ ಮ್ಯಾಜೆಸ್ಟಿ ಅಂತ ಇಂಗ್ಲೀಷಲ್ಲಿ ಹೇಳ್ತಂದರೆ ರಾಜರ ಮಹಿಮೆ ಹೊಂದಿರೋರು. ಅವರಾದರೆ ವರ್ತನೆಯಲ್ಲಿ ಒಂದು ಋಷಿಗಳಂತೆ ಇದ್ದರು. ಮತ್ತು ನಾವು ಇದರ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ರಾಜಗಳ ಕರ್ತವ್ಯಗಳೇನು, ಅಧಿಪತಿಗಳು ಅಥವಾ ಸರ್ಕಾರದ ಸಚಿವರು ಇದ್ದರು, ಅವರೆಲ್ಲರೂ ಜವಾಬ್ದಾರಿ ಏನು ಅಂತ ಇಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಪ್ರಾರಂಭವಾಗಿ ಎಲ್ಲ ಗ್ರಹಗಳ ರಾಜವರ್ಗಕ್ಕೆ ಭಗವದ್ಗೀತೆಯನ್ನು ಉಪದೇಶಿಸಲಾಗಿತ್ತು. ಅಂತಹ ಪ್ರಾಚೀನ ಕಾಲದಿಂದ ಅದರ ಚರಿತ್ರೆಯ ನಿರೂಪಣೆಯನ್ನು ಇಲ್ಲಿ ನೋಡುತ್ತೇವೆ. ಎಲ್ಲ ಗ್ರಹಗಳ ರಾಜರು ಇರುವುದು ನಿವಾಸಿಗಳ ರಕ್ಷಣೆಗಾಗಿ. ರಾಜವರ್ಗದವರು ಪ್ರಜೆಗಳನ್ನು ಆಳಿ ಅವರನ್ನು ಕಾಮದ ಸಲುವಾಗಿರುವ ಐಹಿಕ ಬಂಧನೆಯಿಂದ ರಕ್ಷಿಸಬೇಕಾದರೆ ಅವರಿಗೆ ಭಗವದ್ಗೀತೆ ಶಾಸ್ತ್ರವು ತಿಳಿದಿರಬೇಕು. ಮಾನವ ಜೀವನದ ಗುರಿ ದೇವೋತ್ತಮ ಪರಮ ಪುರುಷನೊಂದಿಗೆ ನಿರಂತರವಾದ ಸಂಬಂಧದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಈ ಪಾಠವನ್ನು ಶಿಕ್ಷಣ, ಸಂಸ್ಕೃತಿ ಮತ್ತು ಭಕ್ತಿಗಳ ಮೂಲಕ ಜನತೆಗೆ ತಿಳಿಸಿಕೊಡುವುದು ಎಲ್ಲ ರಾಜ್ಯಗಳ ಮತ್ತು ಎಲ್ಲ ಗ್ರಹಗಳ ಅಧಿಪತಿಗಳ ಕರ್ತವ್ಯ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಮಾನವ ಜನ್ಮದ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಜನರ ಈ ಶ್ರೇಷ್ಠ ಶಾಸ್ತ್ರದ ಸದುಪಯೋಗ ಮಾಡಿಕೊಂಡು ಯಶಸ್ವಿಯಾದ ಮಾರ್ಗದಲ್ಲಿ ಮುಂದೆ ಬರೆಯಬೇಕು.
ಇದಕ್ಕಾಗಿ ಕೃಷ್ಣ ಪ್ರಜ್ಞೆಯ ಶಾಸ್ತ್ರವನ್ನು ಹರಡುವುದು ಎಲ್ಲ ರಾಜ್ಯಗಳ ಅಧಿಪತಿಗಳ ಕರ್ತವ್ಯ. ಸೊ ಇದರಿಂದ ನೋಡ್ಬೋದು ನಾವು ರಾಜರು ಎಂಥ ಒಂದು ಜವಾಬ್ದಾರಿಯುತವಾದ ಒಂದು ಪದವಿ ಅದು. ಒಂದು ಬರೀ ಅವ್ರಿಗೆ ವೋಟ್ ಮಾಡಿದ್ರ ಅಥವಾ ಯಾರೋ ಅವ್ರಿಗೆ ಅದು ಆ ಪದವಿ ಹೇಗೆ ಸಿಕ್ತೋ ಅದೆಲ್ಲ ಬಿಟ್ಟು ಒಂದು ಸತಿ ಅವ್ರಿಗೆ ರಾಜರಾದ ಮೇಲೆ ಎಂಥ ದೊಡ್ಡ ಜವಾಬ್ದಾರಿ ಇರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಇಲ್ಲಿ ಹೇಳಿರೋ ಹಾಗೆ ಬರೀ ರಾಜನಾಗಿದ್ದ ಮೇಲೆ ನಾನು ಬರೀ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊತೀನಿ, ಅವರ ದೇಹಕ್ಕೆ ಯಾವುದೇ ಥರದ ಹಾನಿಯಾಗದೆ ಅಥವಾ ಅವರ ಬದುಕಿಗೆ ಬೇಕಾದ ಅನೇಕ ಅಗತ್ಯಗಳನ್ನು ಕೊಟ್ಟುಬಿಟ್ಟು ನಾನು ಒಳ್ಳೆ ಕಾರ್ಯ ಮಾಡಿದ್ದೇನೆ, ಒಳ್ಳೆ ರಾಜನಾಗಿದ್ದೇನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬರೀ ಇಷ್ಟಕ್ಕೆ ಸೀಮಿತವಾದದಲ್ಲ ಅವರ ಜವಾಬ್ದಾರಿ. ಇಲ್ಲಿ ಹೇಳಿರೋ ಹಾಗೆ ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ, ರಾಜರು ಅಥವಾ ಅಧಿಪತಿಗಳು, ನಾಯಕರು ಏನು ಮಾಡಬೇಕು, ಅವರ ರಾಜ್ಯದ ಪ್ರಜೆಗಳು ಧಾರ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಇಲ್ವಾ ಅಂತ ತುಂಬ ಚೆನ್ನಾಗಿ ನೋಡ್ಕೊಬೇಕು. ಇದು ಅವರ ಮೊದಲನೆಯಾದ ಜವಾಬ್ದಾರಿ. ಯಾಕೆ ಈ ಜವಾಬ್ದಾರಿ ಅವ್ರು ನೋಡ್ಕೊಬೇಕು, ಯಾಕೆ ಇದು ಇಷ್ಟು ಮಹತ್ವವಾದದ್ದು ಅಂದರೆ ಕ್ಷತ್ರಿಯ. ಸೊ ಇಲ್ಲಿ ನಾವು ಇವತ್ತಿನ ಶ್ಲೋಕದಲ್ಲಿ ನೋಡಿರೋ ಹಾಗೆ ಇವರು ಪರೀಕ್ಷಿತ್ ಮಹಾರಾಜರು ಒಬ್ಬ ಕ್ಷತ್ರಿಯ ವರ್ಗಕ್ಕೆ ಸೇರಿದವರು. ಕ್ಷತ್ರಿಯ ಅಂದರೆ ಅಂದರೆ ಬೇರೆಯವರಿಗೆ ಹಾನಿಯಾಗದು ಮತ್ತು ತ್ರಿಯ ಅಂದರೆ ತ್ರಾಯತೆ, ಹಾನಿಯಾಗದೆಯಂತೆ ಅವರ ಪ್ರಜೆಗಳನ್ನು ರಕ್ಷಿಸಲು ಕ್ಷತ್ರಿಯ ಅಂತ ಅವನಿಗೆ ಹೇಳುತ್ತಾರೆ. ಆದರೆ ಈ ಕ್ಷತ್ರಿಯವರು ಅವರ ರಾಜ್ಯಗಳನ್ನು ನಡೆಸೋದು ಬರೀ ಅವರಿಗೆ ಆದ ಒಂದು ಯೋಜನೆಗಳಿಂದ ಅಲ್ಲ. ಅವರೆಲ್ಲರೂ ಶಾಸ್ತ್ರದ ಪ್ರಕಾರ, ಬ್ರಾಹ್ಮಣಗಳ ಹೇಳುವ ಅವರ ಆದೇಶ ಪ್ರಕಾರ ಅವರ ರಾಜ್ಯಗಳನ್ನ ನಡೆಸ್ತಾರೆ. ಮತ್ತು ಇಲ್ಲಿ ಹೇಳಿರೋ ಹಾಗೆ ಶ್ರೀಲ ಪ್ರಭುಪಾದರು ಮನುಷ್ಯನ ಜೀವನದ ಯಶಸ್ವಿಯಾಗಲು ಇದನ್ನು ನೋಡೋದಕ್ಕೆ ರಾಜಗಳದು ಕೂಡ ಅವ್ರಿಗೆ ಇದೊಂದು ಮುಖ್ಯವಾದ ಒಂದು ಜವಾಬ್ದಾರಿ. ಮತ್ತು ಅದಿಲ್ಲದೆ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರಂದರೆ, ಇವೆಲ್ಲ ಆದರೂ ಕೂಡ ಈ ಆಧ್ಯಾತ್ಮಿಕ ಜ್ಞಾನದ ಇದನ್ನು ಉಪಯೋಗಿಸಿ ಪ್ರಜೆಗಳನ್ನು ಆಳಿ ಅವರನ್ನು ಕಾಮದ ಸಲುವಾಗಿರುವ ಐಹಿಕ ಬಂಧನದಿಂದ ರಕ್ಷಿಸಬೇಕಾದರೆ ಅವರಿಗೆ ಭಗವದ್ಗೀತೆ ಶಾಸ್ತ್ರವನ್ನು ತಿಳಿದಿರಬೇಕು. ನೋಡಿ, ಸುಮ್ಮನೆ ನಾನು ಒಂದು ಮಿನಿಸ್ಟರ್ ಆಗಿಬಿಡ್ತೀನಿ, ಪೊಲಿಟಿಷಿಯನ್ ಆಗಿಬಿಡ್ತೀನಿ, ಆಮೇಲೆ ಅದರ ತಕ್ಕಂತೆ ಏನೋ ಒಂದು ಜನ್ಮ ಪ್ರಜೆಗಳಿಗೆ ಹೇಗೋ ಒಂದು ಅವರಿಗೆ ನಾನು ಸಂತೋಷಪಟ್ಟು ಯಾವುದೋ ಒಂಥರ ಅವ್ರಿಗೆ ನೀರು ಮತ್ತು ಬೇಕಾಗಿರೋ ಬದುಕಿಗೆ ಬೇಕಾಗಿರೋ ಎಲ್ಲ ಕೊಟ್ಬಿಟ್ಟು ಸಾಲದು. ಏನು ಮಾಡಬೇಕು, ಅವರು ಪ್ರಜೆಗಳನ್ನು ಕಾಮದ ಸಲುವಾಗಿರೋ ಐಹಿಕ ಬಂಧನದಿಂದ ಮುಕ್ತನಾಗಬೇಕು. ನೋಡಿ ಎಷ್ಟು ದೊಡ್ಡ ಜವಾಬ್ದಾರಿ ಅದು. ಈಗಿನ ಕಾಲದಲ್ಲಿ ನೀವು ಯಾರಿಗಾದರೂ ಹೋಗಿ ಕೇಳಿದ್ರೆ ಯಾರಿದ್ದಾರೆ? ಅವ್ರಿಗಿರೋ ಜವಾಬ್ದಾರಿನೇ ಅವ್ರಿಗೆ ಮಾಡೋಕ್ಕೆ ಆಗ್ತಿಲ್ಲ. ಇನ್ನು ಅದ್ರ ಮೇಲ್ಗಡೆ ಇಲ್ಲಿ ಭಗವದ್ಗೀತಾ ತಿಳ್ಕೊಂಡು ನಮ್ಮ ಪ್ರಜೆಗಳು ಎಲ್ಲರೂ ಧಾರ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವ್ರಿಗೆ ಕಾಮದ ಸಲುವಾಗಿರೋ ಐಹಿಕ ಬಂಧನದಿಂದ ಮುಕ್ತನಾಗ್ತಾ ಇದ್ದಾರೆ ನನ್ನ ಪ್ರಜೆಗಳನ್ನು, ಇದನ್ನು ಯಾರು ಯೋಚನೆ ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಅಂತ ನೋಡ್ಬೋದು. ಅಂದರೆ ಪರೀಕ್ಷಿತ್ ಮಹಾರಾಜನು ಸುಮ್ಮನೆ ಅವನು ಈ ಥರ ಒಂದು ದೃಶ್ಯ ಕಂಡದಾಗ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. 2 ಪ್ರಾಣಿ ಅಷ್ಟೇ ಹೋಗಿರೋದು, ಅದರಿಂದ ದೊಡ್ಡ ವಿಷಯ ಇರಲಿ ಬಿಡಿ, ಪರವಾಗಿಲ್ಲ, ಈ ಥರದಲ್ಲಿ ನಡೀತಾ ಇರತ್ತೆ ಅಂದ್ಕೊಂಡು ಪರೀಕ್ಷಿತ್ ಮಹಾರಾಜನು ಆರಾಮಾಗಿ ಕೂತ್ಕೊಬೋದಿತ್ತು ಅವನ ರಾಜ್ಯದಲ್ಲಿ ಅಲ್ವಾ. ಆದರೆ ಅವನು ಒಂದು ಸತಿ ನೋಡಿದಾಗ ಕಲಿಪುರುಷನ್ ಯಾರು ಇವನು ನನ್ನ ರಾಜ್ಯದಲ್ಲಿ ಹಸು ಮತ್ತು ಎತ್ತಿಗೆ ಈ ಥರ ಮಾಡ್ತಾಯಿದ್ದಾನೆ ನೋಡಿ ತಕ್ಷಣವೇ ಅವನು ಅದರ ಮೇಲೆ ಅವನು ಒಂದು ಆ್ಯಕ್ಷನ್ ತೊಗೊಂಡ, ಕ್ರಮವನ್ನು ಮಾಡಿದ. ಸೊ ಇವತ್ತಿನ ಶ್ಲೋಕದಲ್ಲಿ ಇನ್ನೊಂದು ಒಂದು ಪದ ಇದೆ. ಅದು ಏನೆಂದರೆ ಪ್ರತಿಸಂಧದೆ ಅಂದರೆ ಮತ್ತೆ ಜೋಡಿಸಿದನು. ಸೊ ಪರೀಕ್ಷಿತ್ ಮಹಾರಾಜನು ಏನು ಮಾಡಿದ, ಧರ್ಮ ಎತ್ತಿನ 3 ಕಾಲು ಹಾಕಿದ ಕಲಿಪುರುಷನು. ಮತ್ತು ಪರೀಕ್ಷಿತ್ ಮಹಾರಾಜನು ಎಂಥ ಮಹಾನ್ ರಾಜರು ಅಂದರೆ ಆ ಧರ್ಮದ 3 ಕಾಲುಗಳನ್ನು ಅವನು ಮತ್ತೆ ಪುನಃಸ್ಥಾಪನ ಮಾಡಿದನು. ಮತ್ತು ಇತ್ತೀಚೆಗೆ 2 ವರ್ಷ ಹಿಂದೆ ನೋಡಿರೋ ಹಾಗೆ ನಮ್ಮ ದೇಶದಲ್ಲೂ ಕೂಡ ಸರ್ಕಾರವು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ಜನರಿಗೆ ತುಂಬ ಲಾಭವಾಗಿದೆ ಅಲ್ವಾ. ಇದು ಒಂದು ದೇವಸ್ಥಾನ ಕಟ್ಟಿರೋದ್ರಿಂದ ಎಷ್ಟೊಂದು ಜನರಿಗೆ ಭಗವಾನ್ ರಾಮಚಂದ್ರರ ಮಹಿಮೆಯನ್ನು ಅವರು ತಿಳ್ಕೊಬೋದು. ಮತ್ತಿಲ್ಲದೆ
ಭಗವಂತ ರಾಮರ ನಾಮವನ್ನು ಅವರು ಜಪ ಮಾಡ್ಬೋದಲ್ಲಿ. ಮತ್ತು ಎಷ್ಟೊಂದು ಜನ ಅಯೋಧ್ಯ ರಾಮ ಮಂದಿರಕ್ಕೆ ಇವಾಗ ಭೇಟಿ ನೀಡ್ತಾ ಇದ್ದಾರೆ, ಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ. ಸೊ ಇದು ಒಂದು ಪ್ರಶಂಸನೀಯ ಒಂದು ಕಾರ್ಯವಾಗಿದೆ ಸರ್ಕಾರದಿಂದ. ಸೊ ಇದೇ ಥರನೇ ಏನಾದರೂ ಸರ್ಕಾರ ಅನೇಕ ಜಾಗದಲ್ಲಿ ಈ ಥರ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದರೆ ಎಲ್ಲರಿಗೂ ತುಂಬ ಲಾಭವಾಗುತ್ತೆ. ಸೊ ಇದೇ ರೀತಿಯಲ್ಲಿ ದೇಶದ ಅನೇಕ ಸ್ಥಳಗಳಲ್ಲಿ ಭಗವದ್ ಭಕ್ತಿಯಲ್ಲಿ ಪ್ರಜೆಗಳಿಗೆ ಅವರು ತೊಡಗಿಸಿದರೆ ಕಲಿಯ ಪ್ರಭಾವ ಇವಾಗ ನಾವು ಏನು ನೋಡ್ತಾ ಇದ್ದೀವಿ ಎಷ್ಟೊಂದು ಜಾಗದಲ್ಲಿ ಅವೆಲ್ಲವೂ ಹೋಗಿಬಿಡುತ್ತೆ. ಮತ್ತು ಸರ್ಕಾರವು ಪ್ರಜೆಗಳು ಧಾರ್ಮಿಕ ಮಾರ್ಗವನ್ನು ಅನುಸರಿಸುತ್ತಿರುವುದನ್ನು ಖಚಿತಪಡಿಸಬೇಕು. ಏಕೆಂದರೆ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಧರ್ಮೇನ ಹೀನ ಪಶುಭಿ ಸಮಾನ. ಈ ಮನುಷ್ಯ ಜೀವನ ಸಿಕ್ಕಿದ ಮೇಲೆ ನಾವು ಬರೀ ಆಹಾರ, ನಿದ್ರೆ, ಭಯ, ಮೈಥುನ ಈ 4 ಕಾರ್ಯಗಳಲ್ಲಿ ಮಾತ್ರ ಬರೀ ನಿರತನಾಗಿರಬಾರ್ದು. ಮನುಷ್ಯ ಜನ್ಮದ ಉದ್ದೇಶ ಏನಂದರೆ ಧಾರ್ಮಿಕತೆ. ನಾವು ಯಾರು, ಈ ಭೂಲೋಕ, ನಾವು ಮನುಷ್ಯ ಜೀವನ ಏನಕ್ಕೆ ಸಿಕ್ಕಿದೆ, ಮುಖ್ಯ ಉದ್ದೇಶ ಏನು, ಭಗವಂತ ಯಾರು, ಇವೆಲ್ಲ ತಿಳ್ಕೊಳ್ಳೋದಕ್ಕೆ ಇದು ಮನುಷ್ಯ ಜೀವನವನ್ನು ಸಿಕ್ಕಿದೆ. ಆದರೆ ಇವನ್ನೆಲ್ಲ ಮರೆತು ನಾವು ಸುಮ್ಮನೆ ಬರೀ ಪ್ರಾಣಿಗಳ ಥರನೇ ಆಹಾರ, ನಿದ್ರೆ, ಭಯ, ಮೈಥುನದಲ್ಲಿ ಇದ್ದರೆ ಅದು ಮಾನವ ಸಮಾಜ ಅಂತ ಹೇಳೋದಕ್ಕಾಗಲ್ಲ. ಅದು ಬರೀ ಒಂದು ಪ್ರಾಣಿಗಳ ಸಮಾಜನೇ ಆಗಿರುತ್ತೆ. ಮತ್ತು ಇಲ್ಲಿ ಭಾರತದಲ್ಲಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಪರೀಕ್ಷಿತ್ ಮಹಾರಾಜನು ಸಾಮ್ರಾಜ್ಯದ ಸಾಮಾನ್ಯ ಸ್ಥಿತಿಯನ್ನು ವಾಸ್ತವಿಕವಾಗಿ ಅಂದಾಜು ಮಾಡಬಹುದಾಗಿದ್ದನು. ನೋಡಿ, ಸಾಮಾನ್ಯ ಸ್ಥಿತಿಗೂ ಕೂಡ ಅವನು ಚಿಂತನೆಯನ್ನು ತೋರಿಸ್ತಿದ್ದ. ಅದು ತಿಳ್ಕೊಂಡಿದ್ದಾಗಲೇ ಅವನು ಕೂಡಲೇ ಅದರ ಮೇಲೆ ಏನು ಮಾಡಬೇಕಾಗಿರೋ ಕೆಲಸವನ್ನು ಕೂಡ ಅವನು ನಿಭಾಯಿಸಿದ್ದನು. ಆದರೆ ಇವಾಗ ನಾವು ನಮ್ಮ ಬೆಂಗಳೂರಿನಲ್ಲಿ ನೋಡಿದ್ರೆ ನ್ಯೂಸಿನಲ್ಲಿ 2 ದಿನ ಸ್ವಲ್ಪ ಇತ್ತೀಚೆಗಿಂದ ಬೆಂಗಳೂರಿನ ರಸ್ತೆಗೆ ಸಂಬಂಧಪಟ್ಟಿರೋ ತುಂಬ ನ್ಯೂಸ್ನಲ್ಲಿ ಇದು ಚರ್ಚೆ ಆಗ್ತಾಯಿದೆ. ಮತ್ತು 2 ದಿನ ಹಿಂದೆ ಒಬ್ಬ ವ್ಯಕ್ತಿ ಹೇಳಿದ್ದಾನೆ, ಬೆಂಗಳೂರಿನ ವ್ಯಕ್ತಿ ಏನಂತ ಹೇಳಿದ್ದಾನೆ, ನನ್ನ ಕಾರಿನ ಸರ್ವಿಸ್ಗೆ 23,000 ಖರ್ಚು ಮಾಡಿದ್ದೇನೆ. 23,000 ಬರೀ ಕಾರಿನ ಸರ್ವಿಸ್. ಏನಕ್ಕೆ? ನಮ್ಮ ಬೆಂಗಳೂರಿನ ಗುಂಡಿ ರಸ್ತೆಯು ಹೇಗಿದೆ ಅಂದರೆ ಅದ್ರ ಮೇಲೆ ಹೋಗಿ ಅವನ ಗಾಡಿ ಎಷ್ಟು ಕಟ್ಟೋಗ್ಬಿಟ್ಟಿದೆ ಅಂದರೆ 23,000 ಅವನಿಗೆ ಸರ್ವಿಸ್ ಕೊಡಬೇಕಾಯ್ತಂತೆ. ಸೊ ಗುಂಡಿ ರಸ್ತೆಯ ನಗರದ ದುಸ್ಥಿತಿಯ ರಸ್ತೆಗಳ ಬಗ್ಗೆ ಅಸಹನೆಯನ್ನು ವ್ಯಕ್ತಪಡಿಸಿದ ಈ ವ್ಯಕ್ತಿ ವ್ಯವಸ್ಥೆಯ ಮೇಲೆಯ ಕಿಡಿಕಾರಿದ್ದಾರೆ. ನೋಡಿ, ಜನರು ಎಷ್ಟು ಬೆಂಗಳೂರು ರಸ್ತೆ ಎಷ್ಟು ಹಾಳಾಗಿದೆ ಅಂತ ಎಷ್ಟೇ ಹೇಳಿದ್ರು ಅದ್ರ ಮೇಲೆ ಏನೂ ಆ್ಯಕ್ಷನ್ ಇವಾಗ ತೊಗೊಂಡಿಲ್ಲ. ಆದರೆ ಪರೀಕ್ಷಿತ್ ಮಹಾರಾಜನ್ ಇದೊಂದೇ ವಿಷಯ, ನಾವು ಬೇರೆ ವಿಷಯಗಳಿಗೆ ಹೋಗೋದು ಬೇಕಾಗೇ ಇಲ್ಲ. ಸೊ ಈ ಥರ ನಮ್ಮ ರಾಜರು ಹೇಗಿದ್ರು, ನಮ್ಮ ವೇದಿಕ ಕಾಲದಲ್ಲಿ ರಾಜರು ಎಷ್ಟು ಜವಾಬ್ದಾರಿಯುತ ಆಗಿರಿದ್ರು, ಎಷ್ಟು ಮಹಾನ್ ಆಗಿದ್ರು ಅಂತ ನಾವು ಇವತ್ತು ನಮ್ಮ ಭಾಗವತದಿಂದ ನಾವು ತಿಳ್ಕೊಬೋದು. ಮತ್ತು 3 ಕಾಲು ಯಾವುದೊಂದು ಜೋಡಿಸಿದ್ರು ಮತ್ತು ಪರೀಕ್ಷಿತ್ ಮಹಾರಾಜನು ತಪಃ, ಶೌಚಂ ಮತ್ತು ದಯಾ. ಶ್ರೀಲ ಪ್ರಭುಪಾದರು ನಮ್ಮ ಸಂಸ್ಥೆಯಲ್ಲಿ 4 ನಿಯಮಿತ ಸಿದ್ಧಾಂತಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದು ಏನೆಂದರೆ, ಮಾಂಸಾಹಾರವನ್ನು ಮಾಡಬಾರದು, ಮತ್ತು ವ್ಯಸನ ಅಥವಾ ಧೂಮ್ರಪಾನ ಅಥವಾ ಇದನ್ನು ಮಾಡಬಾರ್ದು, ಮತ್ತು ಅನೈತಿಕ ಸಂಬಂಧಗಳು ಮತ್ತು ಜೂಜಾಟವನ್ನು ಮಾಡಬಾರ್ದು. ಈ ಥರ 4 ನಿಯಮಿತ ಸಿದ್ಧಾಂತಗಳನ್ನು ಮಾಡಿದ್ದಾರೆ. ಯಾಕಂದರೆ ಈ 4 ನಿಯಮಿತ ಸಂಬಂಧಗಳನ್ನು ಯಾರು ಉಲ್ಲಂಘಿಸುತ್ತಾರೋ ಅವರಿಗೆ ದೈವಿಕ ಗುಣಗಳನ್ನು ಅವರು ಬೆಳೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಮಾಂಸಾಹಾರ ಯಾರು ಮಾಡ್ತಾರೋ ಅವರಿಗೆ ಕರುಣೆಯ ಭಾವನೆ ಅವರು ಕಳ್ಕೊತಾರೆ. ಮತ್ತು ವ್ಯಸನ ಮಾಡುವವರು ಅವರಿಗೆ ತಪಸ್ಯ ಮಾಡೋದಕ್ಕೆ ಅವರಿಗೆ ಅದು ಇಂಟ್ರೆಸ್ಟ್ ಅಥವಾ ದೃಢನಿಶ್ಚಯ ಕಳ್ಕೊಂಡ್ಬಿಡ್ತಾರೆ. ಮತ್ತು ಅನೈತಿಕ ಸಂಬಂಧದಿಂದ ಶೌಚತ್ವ ಅಥವಾ ಪಾವಿತ್ರತೆ ಅದನ್ನು ಕಳ್ಕೊತಾರೆ. ಮತ್ತು ಜೂಜಾಟ ಮಾಡೋದರಿಂದ ಸತ್ಯತೆಯನ್ನು ಕಳ್ಕೊತಾರೆ. ಸೊ ಇದರಿಂದ ಶ್ರೀಲ ಪ್ರಭುಪಾದರು ಈ 4 ನಿಯಮಿತ ಸಿದ್ಧಾಂತಗಳು ಏನಿದೆ ಅದು ತೊಗೊಂಡಿರೋದು ಎಲ್ಲಿಂದ ಬರ್ತಿರೋದು? ಶ್ರೀಮದ್ ಭಾಗವತಂನಿಂದನೇ. ಸೊ ಈ ಥರ ನಮ್ಮ ಆಚಾರ್ಯರು ನಮ್ಮ ಶಾಸ್ತ್ರಗಳಿಂದ ಈಗಿನ ಕಾಲಕ್ಕೆ ಬೇಕಾಗಿರುವ ಸಮಯದಂತೆ ಏನು ನಾವು ಪಾಲನೆ ಮಾಡಬೇಕಂತ ಶಾಸ್ತ್ರಗಳಿಂದ ಆಚಾರ್ಯರಿಗೆ ಗೊತ್ತಾಗುತ್ತೆ.
ಅದು ನಾವೇ ಶಾಸ್ತ್ರಗಳನ್ನ ಓದಿ ನಾನೇ ನಮಗೆ ಅನಿಸಿರೋ ಥರ ಅಂದ್ಕೊಂಡಂಗೆ ನಾವೇ ಒಂದು ಧರ್ಮಗಳದ ಸಿದ್ಧಾಂತಗಳನ್ನು ನಾವು ಮಾಡೋಕ್ಕಾಗೋದಿಲ್ಲ, ಆಚಾರಗಳಿಂದ ಕಲಿಬೇಕು ನಾವು. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಈಗಿನ ಸಮಯದ ನೋಡಿ ಕಲಿಯುಗದಲ್ಲಿ ಜಾಸ್ತಿ ವೇದಗಳಲ್ಲಿ ಕೊಟ್ಟಿರುವ ಅನೇಕ ಥರದ ಉಪದೇಶಗಳಿಗೆ ನಮಗೆ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಬರೀ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಥವಾ 4 ನಿಯಮಿತವನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಫಾಲೋ ಮಾಡಿದ್ರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಚೆನ್ನಾಗಿ ಪ್ರಗತಿಯನ್ನು ಹೊಂದಬಹುದು. ಮತ್ತು 3 ಶ್ಲೋಕದೆಲ್ಲ ಹಿಂದೆ ನೋಡಿರೋ ಹಾಗೆ ನಾವು 39ನೇ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜನು ಕಲಿಪುರುಷನಿಗೆ ಈ ಥರ ಅನುಮತಿ ನೀಡಿದನು, ಎಲ್ಲಿ ಇರಬೇಕು ಅಂತ ಅವನಿಗೆ ಜಾಗ ಕೊಟ್ಟಿದ್ದನು. ಕಲಿಪುರುಷನು ಪರೀಕ್ಷಿತಿನಲ್ಲಿ ಮತ್ತೆಯೂ ಸ್ವಲ್ಪ ಹೀಗೆ ಕೇಳಿದನು, ಹಾಗೆ ಬೇಡಿಕೊಂಡಿದ್ದರಿಂದ ಚಿನ್ನ ಇರುವ ಜಾಗದಲ್ಲಿ ಕಲಿಯು ನೆಲೆಸುವಂತೆ ಅವನಿಗೆ ರಾಜನು ಅನುಮತಿ ನೀಡಿದನು. ಏಕೆಂದರೆ ಚಿನ್ನವಿರುವುದಲ್ಲಿ ಅಸತ್ಯ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ ಈ 5 ಇರುತ್ತವೆ. ಮತ್ತು ನೆಕ್ಸ್ಟ್ ಶ್ರೀಲ ಪ್ರಭುಪಾದರು ಮುಂದೆ ಭಾವಾರ್ಥದಲ್ಲೇ ಹೇಳ್ತಾ ಇದ್ದಾರೆ, ಹೇಗೆ ನಾವು ಮತ್ತು ಪರೀಕ್ಷಿತ್ ಮಹಾರಾಜರು ಈ ಚಿನ್ನವನ್ನು ಅವರು ಕಂಡಾಗ ಅವರ ರಾಜ್ಯದಲ್ಲಿ ಈ ಥರ ಇಷ್ಟೊಂದು ಚಿನ್ನ ಹೀಗೆ ಇದೆ ಅಂತ ನೋಡಿದಾಗ ಅವ್ರು ಏನು ಮಾಡ್ತಾರೆ, ಎಲ್ಲ ಚಿನ್ನಗಳನ್ನ ತಗೊಂಡು ಭಗವಂತನ ಸೇವೆ ಯಜ್ಞಕ್ಕಾಗಿ ಅವರು ಉಪಯೋಗಿಸ್ತಾರೆ. ಸೊ ಈ ವಿಷಯದಲ್ಲಿ ಶ್ರೀಲ ಪ್ರಭುಪಾದರು ತುಂಬ ಮಹತ್ವವಾದ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ನಾವು ನೋಡ್ತೀವಿ ಸಾಮಾನ್ಯವಾಗಿ ಜನರು ಎಲ್ಲರೂ ಕಷ್ಟಪಟ್ಟು ಅವರು ಹಣವನ್ನು ಗಳಿಸ್ತಾರೆ. ಮತ್ತು ಆ ಹಣದಿಂದ ಏನು ಮಾಡಬೇಕು ಅದು ಒಂದು ದೊಡ್ಡ ಪ್ರಶ್ನೆ ಅಲ್ವಾ. ಸೊ ಇಲ್ಲಿ ಇವತ್ತಿನ ಭಾವಾರ್ಥದಲ್ಲಿ ಆ ವಿಷಯಕ್ಕೆ ನಾವು ಬರೋಣ. ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಜನರು ಏನು ಅನ್ಕೊತಾರೆ, ನಾವು ಚೆನ್ನಾಗಿ ಧನವನ್ನು ಚೆನ್ನಾಗಿ ಗಳಿಸಿದ್ರೆ, ಸಂಪತ್ತನ್ನು ಗಳಿಸಿದ್ರೆ ನಾವು ಅದನ್ನು ನಮ್ಮ ಸಂತೋಷಕ್ಕಾಗಿ ನಾವು ಉಪಯೋಗಿಸ್ತೀವಿ ಅಷ್ಟೇ. ಇದೇ ರೀತಿಯಲ್ಲಿ ಇದೇ ವಿಷಯದಲ್ಲಿ ನಾವು ಇನ್ನೊಂದು ನೋಡ್ಬೋದಂದರೆ, ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ ಹೊರದೇಶನವರು. ಏನಂದರೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ, ವಿಶ್ವ ಸಂತೋಷ ಸೂಚ್ಯಂಕ. ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂದರೆ ಏನು ಮಾಡುತ್ತೆ, ಪ್ರತಿಯೊಂದು ದೇಶದಲ್ಲಿ ಜನರು ಎಷ್ಟು ಸಂತೋಷವಾಗಿ ಅವರು ಬದುಕ್ತಾ ಇದ್ದಾರೆ ಅಂತ ನೋಡ್ತಾರಂತೆ. ಅದರಲ್ಲಿ ಏನು ಮಾಡ್ತಾರೆ ಅವರು, ಆರ್ಥಿಕ ಸ್ಥಿತಿ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಬೆಂಬಲ, ಸ್ವಾತಂತ್ರ್ಯ ಮತ್ತು ಭ್ರಷ್ಟಾಚಾರದ ಮಟ್ಟ ಇತ್ಯಾದಿ ಅಂಶಗಳನ್ನು ಪರಿಗಣಿಸಲಾಗುತ್ತದೆ. ಸೊ ಇವೆಲ್ಲ ಅಂಶಗಳಲ್ಲಿ ನೋಡ್ತಾರೆ ಅವರ ಜೀವನ ಹೇಗೆ ನಡೀತದೆ ಅಂದ್ಕೊಂಡು ಅದರ ತಕ್ಕಂತೆ ಅವರು ಆ ದೇಶದಲ್ಲಿ ಎಷ್ಟು ಅವರ ಪ್ರಜೆಗಳು ಎಷ್ಟು ಖುಷಿಯಾಗಿದ್ದಾರೆ ಅಂತ ನೋಡ್ತಾರಂತೆ. ಸೊ ಇವಾಗ ಏನಂದರೆ ಇದರಲ್ಲಿ ಮಾತುಗಳು ನೋಡಿದ್ರೆ ನೀವೆಲ್ಲ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಮ್ಮ ಜನರು ಎಷ್ಟು ಆಧ್ಯಾತ್ಮಿಕವಾಗಿದ್ದಾರೆ, ಧಾರ್ಮಿಕ ಮಾರ್ಗದಲ್ಲಿ ಎಷ್ಟಿದ್ದಾರೆ ಅವೆಲ್ಲ ಏನು ನೋಡೋದಿಲ್ಲ. ಬರೀ 5 ಮಾತ್ರ ನೋಡೋದು. ನೀವು ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದರೆ, ಆರೋಗ್ಯ ಚೆನ್ನಾಗಿದ್ರೆ, ಶಿಕ್ಷಣ ಚೆನ್ನಾಗಿದ್ರೆ, ಸಾಮಾಜಿಕ ಬೆಂಬಲ, ಸ್ವಾತಂತ್ರ್ಯ ಇವೆಲ್ಲ ಚೆನ್ನಾಗಿದ್ಬಿಟ್ರೆ ನೀವು ಸಂತೋಷ ಆಗಿದ್ದೀರಾ ಅಂತ ಅಂದ್ಕೊಂಡು ಅವ್ರು ನಿಮಗೊಂದು ಹೈ ರ್ಯಾಂಕಿಂಗ್ ಕೊಡ್ತಾರೆ. ನೀವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದೀರಾ, ನೀವೆಲ್ಲ ಪಾಲನೆ ಮಾಡ್ತಾಯಿದ್ದೀರಾ, ಅವೆಲ್ಲ ನೋಡಲ್ಲ. ಸೊ ಇದು ನಡೀತಾ ಇದೆ. ಸೊ ಇದೆಲ್ಲ ಏನಂದರೆ ಇವಾಗ ಇದೇ ವಿಷಯದಲ್ಲಿ ಅರ್ಜುನ ಏನು ಮಾಡ್ದ ಅಂತ ನೋಡೋಣ. ಅರ್ಜುನಗೂ ಕೂಡ ಭಗವದ್ಗೀತೆಯ ಮುಂಚೆ ಯುದ್ಧ ಮಾಡೋಕ್ಕಿಂತ ಮುಂಚೆ ಅವನಿಗೆ ತುಂಬ ಒಳ್ಳೆಯ ಅವಕಾಶವಿತ್ತು. ಏನದು, ಯುದ್ಧ ಮಾಡಿ ಅವನು ಗೆದ್ದು ಅವನು ದೇವತೆಗಳ ಅಂತ ಒಂದು ಪ್ರಭುತ್ವವನ್ನು ಪಡೆದು ಅವನು ಆನಂದವನ್ನು ಅನುಭವಿಸಬಹುದಿತ್ತು. ಆದರೆ ಅರ್ಜುನ ಏನು ಮಾಡ್ದ ಅಂತ ನೋಡೋಣ. 2ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಅರ್ಜುನ ಹೀಗೆ ಹೇಳಿದನು, ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೊಡೆದಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ನಾನು ಈ ದುಃಖವನ್ನು ಹೋಗಲಾಡಿಸಿಕೊಳ್ಳಲಾರೆ ಅಂತ ಹೇಳಿದ. ಸೊ ವಿಷಯದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸೊ ಇಲ್ಲಿ ಏನು ವಿಶ್ಲೇಷಣೆ ಮಾಡಿದ್ದಾನೆ ಅರ್ಜುನ ಅಂದರೆ, ಈ ಯುದ್ಧ ಮಾಡೋದಕ್ಕೆ ಏನು ಪ್ರಯೋಜನ, ಯುದ್ಧ ಮಾಡಿ ಗೆದ್ದರು ನಮ್ಮನ್ನು ಕೌರವನ್ನೆಲ್ಲ ಅವರೆಲ್ಲ ನಮ್ಮ ಬಂಧುಗಳೇ, ಅವರೆಲ್ಲ ಸಾಯಿಸ್ಬಿಟ್ಟು ನಾನು ಅಂಥ ರಾಜ್ಯದಲ್ಲಿ ನಾನು ಸುಖವಾಗಿ ಇರೋದು ಹೇಗೆ ಸಾಧ್ಯ ಅಂದ್ಬಿಟ್ಟು ಅವೆಲ್ಲ ಅವನು ಒಂದು ವಿಶ್ಲೇಷಣೆ ಮಾಡಿದ್ದಾನೆ. ಸೊ ಅರ್ಜುನ ಬೇಕಾದರೆ ಪರವಾಗಿಲ್ಲ ಬಿಡಿ, ನನ್ನ ಸಂತೋಷಕ್ಕೆ ನಂಗೆ ಒಂದು ರಾಜ್ಯ ಸಿಗ್ತಲ್ಲ, ನಾನು ರಾಜನ ಅದೇ ನಂಗೆ ಇಷ್ಟೊಂದೆಲ್ಲ ಸಿಗ್ತಾಯಿದೆ ನಾನು ಅಂದ್ಕೊಂಡು ಅವನು ಆರಾಮಾಗಿ ಅವ್ನು ಗೆದ್ದು ಸಾಯಿಸಿ ಎಲ್ಲ ಮಾಡ್ಬೋದಿತ್ತಲ್ಲ. ಆದರೆ ಅರ್ಜುನ ಆ ಥರ ಮಾಡಿಲ್ಲ. ಸೊ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾಕಂದರೆ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನೋಡಿದಾಗ ಕೆಲವು ದೇಶಗಳಲ್ಲಿ ನೋಡ್ತೀವಿ ನಾವು, ಕೆಲವು ದೇಶ ಯಾವುದಂದರೆ ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇಂಥ ಜಾಗದಲ್ಲಿ
ಜನರು ತುಂಬ ಖುಷಿಯಾಗಿದ್ದಾರೆ ಅಂತ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಹೇಳುತ್ತೆ. ಆದರೆ ನಾವು ಹ್ಯಾಪಿನೆಸ್ ಏನು, ಖುಷಿ ಏನು, ಸಂತೋಷ ಏನು, ಆನಂದ ಏನಂತ ತಿಳ್ಕೊಳ್ಳೋದು ಶಾಸ್ತ್ರಗಳಿಂದ ತಿಳ್ಕೊಬೇಕು. ಈ ಥರ ಮಾಡಿ ಈ ಥರವಾದ ಸಿಸ್ಟಮ್ ಕ್ರಿಯೇಟ್ ಮಾಡಿ ಜನರು ಹೇಗಿದ್ದಾರೆ ಇವೆಲ್ಲ ಅಂಶಗಳಲ್ಲಿ ನೋಡಿಕೊಂಡು ಕಲಿಬಾರ್ದು, ಆ ಥರ ತಿಳ್ಕೊಬಾರ್ದು. ಸೊ ಅದಕ್ಕೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಎಷ್ಟೇ ಆರ್ಥಿಕ ಪ್ರಗತಿಯನ್ನು ಹೊಂದಿದರೂ ಹುಟ್ಟು, ಮುಪ್ಪು, ರೋಗ, ಸಾವು, ಐಹಿಕ ಬದುಕಿನ ಈ ಸಮಸ್ಯೆಗಳನ್ನು ಸಂಪತ್ತಿನ ಶೇಖರಣೆ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಂದ ನಿವಾರಿಸಲು ಸಾಧ್ಯವಿಲ್ಲ. ಜಗತ್ತಿನ ಅನೇಕ ಭಾಗಗಳಲ್ಲಿ ಬದುಕಿನ ಸೌಕರ್ಯಗಳು ಸಮೃದ್ಧವಾಗಿರುವ, ಸಂಪತ್ತು ತುಂಬಿಕೊಳ್ಳುತ್ತಿರುವ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವ ಹಲವು ರಾಜ್ಯಗಳಿವೆ. ಅವುಗಳಲ್ಲಿಯೂ ಐಹಿಕ ಬದುಕಿನ ಸಮಸ್ಯೆಗಳು ಇದ್ದೇ ಇದೆ. ಹಲವು ರೀತಿಗಳಲ್ಲಿ ಶಾಂತಿಯನ್ನು ಅರಸುತ್ತಿವೆ. ಆದರೆ ಅವು ಕೃಷ್ಣನ ಅಥವಾ ಭಗವದ್ಗೀತೆಯ ಮತ್ತು ಶ್ರೀಮದ್ ಭಾಗವತದ ಮಾರ್ಗದರ್ಶನವನ್ನು ಪಡೆದರೆ ಮಾತ್ರ ನಿಜವಾದ ಸುಖವನ್ನು ಪಡೆಯಬಲ್ಲವು. ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ಸೇರಿ ಕೃಷ್ಣ ವಿಜ್ಞಾನ, ಕೃಷ್ಣ ಪ್ರಜ್ಞೆಯಲ್ಲಿರುವ ಕೃಷ್ಣನ ನಿಜವಾದ ಪ್ರತಿನಿಧಿ ಮೂಲಕ ಇವುಗಳ ಮಾರ್ಗದರ್ಶನವನ್ನು ಪಡೆದರೆ ಆ ರಾಜ್ಯಗಳಿಗೆ ಶಾಂತಿ. ಆರ್ಥಿಕ ಅಭಿವೃದ್ಧಿ ಮತ್ತು ಐಹಿಕ ಸೌಲಭ್ಯಗಳಷ್ಟೇ ಸಂಸಾರದ, ಸಮಾಜದ, ರಾಷ್ಟ್ರದ ಮತ್ತು ವಿಶ್ವದ ಶೋಚನೀಯ ಸ್ಥಿತಿಯನ್ನು ನಿವಾರಿಸಲಾರವು. ಇಲ್ಲದಿದ್ದರೆ ಅರ್ಜುನನು ಭೂಮಿಯಲ್ಲಿ ಸಮೃದ್ಧವಾದ, ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರೂ ಮತ್ತು ದೇವತೆಗಳ ಒಡೆದಂತಹ ಪ್ರಭುತ್ವವನ್ನು ಪಡೆದುಕೊಂಡರೂ ತನ್ನ ದುಃಖವನ್ನು ಹೋಗಲಾಡಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಿರಲಿಲ್ಲ. ಆದುದರಿಂದ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಆಶ್ರಯವನ್ನು ಬೇಡಿದ. ಅರ್ಜುನ ಏನು ಮಾಡ್ದ, ಇಂಥ ಒಂದು ದೊಡ್ಡ ಅವಕಾಶವಿದ್ದರೂ ಅವನು ಅದನ್ನು ಒಪ್ಕೊಂಡಿಲ್ಲ. ಅವನೇನೇನು ಹೇಳ್ತಿದ್ದಾನೆ, ನನಗೆ ನನ್ನ ದುಃಖವನ್ನು ಇದರಿಂದ ಎಲ್ಲ ನಿವಾರಿಸಲು ಸಾಧ್ಯವಿಲ್ಲ. ಅದಕ್ಕೆ ಅರ್ಜುನ ಏನು ಮಾಡ್ದ, ಕೃಷ್ಣ ಪ್ರಜ್ಞೆಯಲ್ಲಿ ಆಶ್ರಯವನ್ನು ಬೇಡಿದ. ಶಾಂತಿ ಸಮರಸಗಳಿಗೆ ಇದೇ ಸರಿಯಾದ ಹಾದಿ. ಆರ್ಥಿಕ ಪ್ರಗತಿ ಮತ್ತು ಜಗತ್ತಿನ ಪ್ರಭುತ್ವಗಳಿಗೆ ಪ್ರಕೃತಿಯ ವಿಕೋಪವು ಯಾವ ಕ್ಷಣದಲ್ಲೂ ಒರೆಸು ಹಾಕಿಬಿಡಬಹುದು. ಈಗ ಮಾನವು ಚಂದ್ರಗ್ರಹಣದ ಅನ್ವೇಷಣೆಯಲ್ಲಿ ತೊಡಗಿದ್ದಾನೆ. ಇನ್ನೂ ಎತ್ತರದ ಗ್ರಹಕ್ಕೆ ಏರಿದರೂ ಅದು ಒಂದೇ ಏಟಿಗೆ ನುಚ್ಚು ನುರಿಯಾಗಬಹುದು. ಸೊ ಇದರಿಂದ ನಾವು ನೋಡ್ತಾ ಇದ್ದೀವಿ ಹೇಗೆ ಅರ್ಜುನನು ಬುದ್ಧಿವಂತ ವ್ಯಕ್ತಿ. ಅವನಿಗೆ ಇವೆಲ್ಲ ಅವಕಾಶವಿದ್ದರೂ ಕೂಡ ಅವನು ಬರೀ ಅಷ್ಟದಿಂದಲೇ ಅವನು ಇದಾಗಲಿಲ್ಲ. ಮತ್ತು ಬರೀ ನಾವು ಆರ್ಥಿಕ ಪ್ರಗತಿಯನ್ನು ಹೊಂದಿ ನಾವು ಖುಷಿಯಾಗಿರ್ತೀವಿ ಅಂತ ಅಂದ್ಕೊಂಬಾರ್ದು. ಇದು ಬರೀ ಒಂದು ಅಜ್ಞಾನದ ಲಕ್ಷಣ ಅಷ್ಟೆ. ಸೊ ಅದಕ್ಕೆ ಇಲ್ಲಿ ನಾವು ನೋಡಿರೋ ಹಾಗೆ ಅರ್ಜುನ ಥರ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆಶ್ರಯವನ್ನು ಪಡೆಯಬೇಕು. ಅದರಿಂದನೇ ನಾವು ನಿಜವಾಗಲಿ ಸಂತೋಷವಾಗಿರಬಹುದು. ಮತ್ತು ಇವತ್ತಿನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನಾವು ಗಳಿಸಿರುವ ಸಂಪತ್ತನ್ನು, ಧನವನ್ನು ಹೇಗೆ ನಾವು ಭಗವಂತ ಸೇವೆಯಲ್ಲಿ ಬಳಸಿಕೊಳ್ಳಬೇಕೆಂದು ಪ್ರಭುಪಾದರು ಹೇಳಿದ್ದಾರೆ. ಇವಾಗಿನ ಕಾಲದಲ್ಲಿ ನಾವು ನೋಡ್ತೀವಿ, ಜನರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲದಿರೋ ಕಾರಣದಿಂದ ಅವರ ಸಂಪೂರ್ಣ ಹಣವನ್ನು ತನ್ನ ಕುಟುಂಬ ಸಂತೋಷಕ್ಕಾಗಿ ಅವರು ಖರ್ಚು ಮಾಡ್ತಾರೆ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ತುಂಬ ಮಹತ್ವವಾದ ಮಾತು ಹೇಳಿದ್ದಾರೆ, ಹೇಗೆ ನಾವು ನಮ್ಮ ಹಣವನ್ನು ನಾವು ಭಗವತ್ ಸೇವೆಯಲ್ಲಿ ಬಳಸಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಪಸರಿಸಲು ಸಹಾಯ ಮಾಡಬೇಕಂತ ಹೇಳಿದ್ದಾರೆ. ಪರೀಕ್ಷಿತ್ ಮಹಾರಾಜನು ಏನು ಮಾಡ್ದ, ಅಷ್ಟು ಚಿನ್ನವನ್ನು ನೋಡಿದರೂ ಕೂಡ ಅವನ ರಾಜ್ಯದಲ್ಲಿ ಅವನೇನು ಮಾಡ್ದ, ಪರೀಕ್ಷಿತ್ ಮಹಾರಾಜನು ನ್ಯಾಯ ವಿರುದ್ಧವಾದ ಮತ್ತು ಕಲಿಯ ಪ್ರವೃತ್ತಿಗೆ ಆಸ್ಪದ ಮಾಡುವ ಚಿನ್ನವನ್ನು ಸಂಗ್ರಹಿಸಿ ಅದನ್ನು ಶ್ರೀಮದ್ ಭಾಗವತದ ಬೋಧನೆಯಂತೆ ಸಂಕೀರ್ತನ ಯಜ್ಞಕ್ಕಾಗಿ ಉಪಯೋಗಿಸಿದನು. ಒಬ್ಬನ ಐಶ್ವರ್ಯವನ್ನು ವಿತರಣೆಗಾಗಿ 3 ಭಾಗವನ್ನು ಮಾಡಬಹುದು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಅವರ ಸಂಪತ್ತನ್ನು ಹೇಗೆ ಉಪಯೋಗಿಸಬೇಕು ಅಂತ ಹೇಳಿದ್ದಾರೆ. ಅದು ಏನಕ್ಕೆ ಹೇಳಿದ್ದಾರೆ ಅಂದರೆ, ಅದನ್ನು ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಲೋಕದ ಜನರು ಸಾಮಾನ್ಯವಾಗಿ ಆಧ್ಯಾತ್ಮ ಜ್ಞಾನದಲ್ಲಿ, ಮುಖ್ಯವಾಗಿ ಭಗವಂತನನ್ನು ಭಕ್ತಿಯಿಂದ ಸೇವೆ ಮಾಡುವ ವಿಷಯದಲ್ಲಿ ಕತ್ತಲೆಯಲ್ಲೇ ಇರುತ್ತಾರೆ. ಆದುದರಿಂದ ಭಕ್ತಿಯುಕ್ತವಾದ ಸೇವೆಯ ದಿವ್ಯಜ್ಞಾನವನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವುದು ಈ ಲೋಕದಲ್ಲಿ ಓರ್ವಯುಕ್ತ ತೋರಿಸತಕ್ಕ ಬಲು ದೊಡ್ಡ ದಯೆಯಾಗಿದೆ. ನೋಡಿ, ಇದಕ್ಕೆ ಮಾದರಿಯಾಗಿರೋರು ನಮ್ಮ ಸಂಪ್ರದಾಯದಲ್ಲಿ ಒಂದು ಆಚಾರ್ಯರಿದ್ದಾರೆ. ಅವರ ಹೆಸರು ಬಂದು ರೂಪ ಗೋಸ್ವಾಮಿಯವರು ಏನು ಮಾಡಿದ್ದಾರೆ, ಅವರ ಧನವನ್ನು ಅವರು 3 ಭಾಗ ಮಾಡಿದ್ದಾರೆ. ಮೊದಲನೆಯ ಭಾಗಕ್ಕೆ ಏನು ಮಾಡಿದ್ದಾರೆ, 50% ಅಷ್ಟು ತನ್ನ ಸಂಪತ್ತನ್ನು ಭಗವತ್ ಸೇವೆಯಲ್ಲಿ ಅವರು ಅದನ್ನು ಇಟ್ಟಿದ್ದಾರೆ.
ಮತ್ತು ಇನ್ನು 25 ಉಳಿದ ಭಾಗವನ್ನು ಅದು ತನ್ನ ಸಾಂಸಾರಿಕ ಕುಟುಂಬದ ಅವರ ಅವಶ್ಯಕತೆಗೆ ಇಟ್ಟಿದ್ದಾರೆ. ಮತ್ತು ಇನ್ನು ಉಳಿದ 25% ಅಷ್ಟು ಸಂಪತ್ತನ್ನು ಏನು ಮಾಡಿದ್ದಾರೆ, ಅದು ತನ್ನ ವೈಯಕ್ತಿಕ ಏನಾದರೂ ಅಗತ್ಯಗಳಿದ್ದರೆ ಅದಕ್ಕೆ ಅವರು ಇಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿರೋ ಹಾಗೆ ಇದು ಮಾತು ಕೆಲವು ಸತಿ ಏನಾಗುತ್ತೆ, ಈ ಥರ ಮಾತುಗಳು ಕೆಲವರು ಶ್ರೀಲ ಪ್ರಭುಪಾದರ ಪುಸ್ತಕಗಳಲ್ಲಿ ಹೋದಾಗ ಅವ್ರಿಗೇನು ಅನಿಸುತ್ತೆ, ಇಂಥ ಮಾತು ಏನಕ್ಕೆ ಹೇಳ್ತಿದ್ದಾರೆ, 50% ನಾವು ಭಗವಂತ ಸೇವೆ ಕೊಟ್ಬಿಟ್ಟು ನಮ್ಮ ಮನೆ ಹೇಗೆ ನಡೆಯುತ್ತೆ, ನಮ್ಮ ಜೀವನ ಹೇಗೆ ನಡೆಯುತ್ತೆ, ಇದು ಯಾಕೋ ಸ್ವಲ್ಪ ಪ್ರಾಕ್ಟಿಕಲಾಗಿ ಅನ್ನಿಸ್ತಾ ಇಲ್ಲ ಅಂತ ಅವ್ರು ಅಂದ್ಕೊತಾರೆ. ಸೊ ನಾವು ನಮ್ಮ ಆಚಾರ್ಯರು ಎಲ್ಲ ಥರದ ಆದೇಶಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಅದನ್ನು ತಿಳ್ಕೊಂಡಿದ್ದ ಮೇಲೆ ಭಕ್ತರ ಜೊತೆ ಕೂತ್ಕೊಂಡು ಒಂದು ಸತಿ ಚರ್ಚೆ ಮಾಡಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ನಮ್ಮದೇ ಆದ ಒಂದು ಸ್ಥಿತಿಯಲ್ಲಿದ್ದಾಗ ಅದನ್ನು ಓದ್ಕೊಂಡು ಏನಾಗುತ್ತೆ, ಅದಕ್ಕೆ ಅರ್ಥ ಬೇರೆ ನಮಗೆ ಅರ್ಥ ಆಗ್ಬೋದು. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ, ನಮ್ಮ ಆಚಾರ್ಯರುಗಳು ಮಾದರಿಯಾಗಿ ಇಟ್ಟೋ ಹಾಗೆ 20% ನಮ್ಮ ಧನವನ್ನು ನಾವು ಭಗವತ್ ಸೇವೆಯಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ, ನಾವು ಹೊಸ ಮೊದಲನೇ ಸತಿ ಬಂದಾಗ ಅವರಿಗೆ ಒಂದಷ್ಟು ಆದೇಶಗಳನ್ನು ಕೊಡ್ತೀವಿ, ಜಪ ಮಾಡಿ, ದೇವಸ್ಥಾನಕ್ಕೆ ಬನ್ನಿ, ಈ ಥರ ಒಂದು ಕೊಡ್ತಾ ಇರ್ತೀವಿ. ಆಮೇಲೆ ಯಾವಾಗ ಅವ್ರು ಸೀರಿಯಸ್ ಆಗಿ ಆಗ್ತಾರೋ ನೆಕ್ಸ್ಟ್ ಲೆವೆಲ್ಲಾಗ ಅವ್ರಿಗೂ ನೆಕ್ಸ್ಟ್ ನಾವು ಹೇಗೆ ಸೀರಿಯಸ್ ಆಗ್ಬೋದು ಅಂದ್ಬಿಟ್ಟು ಇನ್ನೊಂದಷ್ಟು ನೆಕ್ಸ್ಟ್ ಆದೇಶಗಳನ್ನು ಕೊಡ್ತೀವಿ. ಅದೇ ಥರನೇ ನಾವು ಕೂಡ ನಮ್ಮ ಕರೆಂಟ್ ಸ್ಥಿತಿ, ನಮ್ಮ ಜೀವನದಲ್ಲಿ ಏನಿದೆ ಅದರ ತಕ್ಕಂತೆ ನೋಡಿ ನಾವು ಕೂಡ ನಮ್ಮ ಆಧ್ಯಾತ್ಮಿಕದ ಮುಂದಿನ ಹಂತಕ್ಕೆ ಹೇಗೆ ಹೋಗಬಹುದು ಅದರ ತಕ್ಕಂತೆ ನಾವು ಆ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಂಡು ಮುಂದೆ ಹೋಗಬೇಕು. ಇಲ್ಲಿ ಇವಾಗ ಇವತ್ತಿನ ಶ್ಲೋಕದಲ್ಲಿ ಪ್ರಭುಪಾದರು 50% ಅಷ್ಟು ಕೊಡಿ ಅಂತ ಭಗವತ್ ಸೇವೆಗೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು ಹೇಗೆ ಮಾಡೋದು ಅನ್ನೋದಕ್ಕೂ ಸ್ವಲ್ಪ ನಂಬೋದಕ್ಕೆ ಅಂತೂ ಒಂದಷ್ಟು ಕಷ್ಟ ಆಗ್ಬೋದು. ಸೊ ಆದರೆ ಅದೇ ಥರನೇ ಅನೇಕ ಥರದ ಆದೇಶಗಳೆಲ್ಲ ಆಚಾರ್ಯರು ಕೊಟ್ಟಿದ್ದಾರೆ. ಅದನ್ನು ಹೇಗೆ ನಮ್ಮ ಜೀವನ ಅಳವಡಿಸ್ಕೊಳ್ಳೋದು, ಹೇಗೆ ಮಾಡೋದು ಇವೆಲ್ಲ ನಾವು ಭಕ್ತರಿಂದ ಚರ್ಚೆ ಮಾಡಿ ಅದನ್ನು ನಾವು ಫಾಲೋ ಮಾಡಬೇಕು. ಮತ್ತು ಈ ಧನವನ್ನು ನಾವು ಭಗವತ್ ಸೇವೆಯಲ್ಲಿ ನಾವು ತೊಡಗಿಸಿದಾಗ ಏನಾಗುತ್ತೆ ಅಂತ ಇಲ್ಲಿ ಶ್ರೀಲ ಪ್ರಭುಪಾದ ಹೇಳಿದ್ದಾರೆ. ಯಾಕಂದರೆ ಅಜ್ಞಾನ ಇಡೀ ಜಗತ್ತಿನಲ್ಲಿ ಇವಾಗ ಎಷ್ಟು ಅಜ್ಞಾನವಿದರಂದರೆ ಅವ್ರಿಗೆ ನಾವ್ಯಾರು, ನಮ್ಮ ಜೀವನದ ಉದ್ದೇಶ ಏನು, ಭಗವಂತ ಯಾರು ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಕಷ್ಟಪಟ್ಟು ಅವರ ಬುದ್ಧಿನಿಂದ, ಅವರ ಕೆಪಾಸಿಟಿಯಿಂದ ಏನು ಅವರು ಗಳಿಸ್ತಾರೋ ಅವೆಲ್ಲ ಏನು ಮಾಡ್ತಾರೆ, ತನ್ನ ಸಂತೋಷಕ್ಕಾಗಿ ಅಥವಾ ತನ್ನ ಕುಟುಂಬದ ಸಂತೋಷಕ್ಕಾಗಿ ಎಲ್ಲ ಹಣವನ್ನು ಅವ್ರು ಖರ್ಚು ಮಾಡ್ತಾರೆ. ಆದರೆ ನಾವು ಮಾಡಬೇಕಾಗಿರೋದು ಏನಂದರೆ, ಈ ಈ ಜಗತ್ತಿನಲ್ಲಿ ಇರೋ ಅಜ್ಞಾನವನ್ನು ನಾವು ನಿವಾರಿಸಬೇಕಂದ್ರೆ ನಮ್ಮ ಧನವನ್ನು ನಾವು ಭಗವತ್ ಸೇವೆಯಲ್ಲಿ ನಾವು ತೊಡಗಿಸಬೇಕು. ಸೊ ಆದ್ದರಿಂದ ಏನಾಗುತ್ತೆ, ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಬೇರೆಯವರಿಗೆ ನಾವು ಶೇರ್ ಮಾಡ್ಬೋದು. ಹೇಗೆ ಇವಾಗ ನಾವು ಮುಂದಿನ ತಿಂಗಳಲ್ಲಿ ನಾವು ನೋಡ್ತೀವಿ, ಬುಕ್ ಮ್ಯಾರಥಾನ್ ಇದೆ. ಬುಕ್ ಮ್ಯಾರಥಾನಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಭಗವದ್ಗೀತೆ ಮತ್ತು ವಿತರಣೆ ಮಾಡುವಾಗ ನಾವು ಡೈರೆಕ್ಟಾಗಿ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಬೇರೆಯವ್ರಿಗೆ ಕೊಡ್ತಾಯಿದ್ವಿ. ಅದರಿಂದ ಏನಾಗುತ್ತೆ, ಶ್ರೀಲ ಪ್ರಭುಪಾದರು ಆಗಲೇ ಹೇಳಿದ್ದಾರೆ, ನನ್ನ ಪುಸ್ತಕಗಳನ್ನ ಅವರ ಬಗ್ಗೆ ಮಹಿಮೆ ಹೇಳಿದ್ದಾರೆ. ನನ್ನ ಪುಸ್ತಕದ ಒಂದು ಪುಸ್ತಕ ಓದಿದ್ರೆ ಅಥವಾ ನನ್ನ ಪುಸ್ತಕದಿಂದ ಒಂದು ಪೇಜ್ ಯಾರಾದರೂ ಓದಿದ್ರೆ ಅವರು ನಿತ್ಯವಾಗಿ ಶಾಶ್ವತವಾಗಿ ಅದರಿಂದ ಅವರಿಗೆ ಒಂದು ಲಾಭವನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ. ಸೊ ಇದರಿಂದ ಇಲ್ಲಿ ಪ್ರಭುಪಾದ ಏನು ಹೇಳಿದ್ದಾರೆ, ಯಾರಾದರೂ ಈ ಥರ 50% ಅಷ್ಟು ಅವರು ಧನವನ್ನು ಭಗವಂತನ ಸೇವೆಯಲ್ಲಿ ಕೊಟ್ಟರೆ ಅದು ಮ್ಯಾಕ್ಸಿಮಮ್ ಡಿಸ್ಪ್ಲೇ ಆಫ್ ಹ್ಯೂಮನ್ ಮರ್ಸಿ, ಅಂದರೆ ಮಾನವ ದೇಯ ಪರಮಾವಧಿ ಪ್ರದರ್ಶನೆ ಆಗುತ್ತದೆ ಅಂತ ಹೇಳಿದ್ದಾರೆ. ಯಾಕಂದರೆ ಎಲ್ಲರೂ ಈ ಲೋಕನಲ್ಲಿ ಅವ್ರಿಗೆ ಏನೇ ಇಂಥ ದುಃಖ ಇರಲಿ, ಯಾವುದೇ ನೋವು ಇರಲಿ, ಏನೇ ಇರಲಿ, ಅವೆಲ್ಲದಕ್ಕೂ ಕಾರಣ ಏನಂದರೆ ನಮ್ಮ ಭಗವಂತನ ಜೊತೆ ಇರುವ ಸಂಬಂಧವನ್ನು ನಾವು ಅಜ್ಞಾನದಲ್ಲಿದ್ವಿ. ಅದಕ್ಕೆ ಇದನ್ನು ನಾವು ನಿವಾರಿಸಲು ಅವರಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕೆಂದು ಈ ಮಾತನ್ನು ಶ್ರೀಲ ಪ್ರಭುಪಾದರು ಇವತ್ತಿನ ಇದರಲ್ಲಿ ಹೇಳಿದ್ದಾರೆ. ಮತ್ತಿಲ್ಲದೆ ಈ ಪರೀಕ್ಷಿತ್ ಮಹಾರಾಜನು ಧಾರ್ಮಿಕ ಕಾರ್ಯಗಳನ್ನು ಪ್ರೋತ್ಸಾಹಕರವಾದ ಕಾರ್ಯಗಳನ್ನು ಮಾಡಿ ಭೂಮಾತೆಯ ಸ್ಥಿತಿಯನ್ನು ಸಾಕಷ್ಟು ಸುಧಾರಿಸಿದನು. ನೋಡಿ, ಸೊ ನಾವು ಇವಾಗ 17ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೀವಿ. ಆದರೆ 8ನೇ ಶ್ಲೋಕದಲ್ಲಿ ಕುಂತಿ ಮಹಾರಾಣಿಯರು ಹೇಳಿದ್ದಾರೆ, ಹೇಗೆ ಒಬ್ಬ ವ್ಯಕ್ತಿ ಭಗವತ್ ಸೇವೆಯಲ್ಲಿ ತೊಡಗಿದ್ದಾಗ ಎಲ್ಲರೂ ಭಗವಂತನ ಆದೇಶವನ್ನು ಪಾಲನೆ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಭೂಮಿಯ ಸ್ಥಿತಿ ಏನಿದೆ
ಅದೂ ಕೂಡ ಸರಿಯಾಗುತ್ತೆ ಅಂತ ಕುಂತಿ ಮಹಾರಾಣಿಯರು 8ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಎಲ್ಲ ನಗರಗಳು ಮತ್ತು ಹಳ್ಳಿಗಳು ಎಲ್ಲ ವಿಧದಲ್ಲೂ ಸಮೃದ್ಧವಾಗಿವೆ. ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿದೆ. ಮರಗಳು ಫಲದಿಂದ ತುಂಬಿವೆ. ನದಿಗಳು ತುಂಬಿ ಹರಿಯುತ್ತಿದೆ. ಪರ್ವತಗಳು ಖನಿಜ ಸಮೃದ್ಧವಾಗಿವೆ. ಸಾಗರಗಳು ಐಶ್ವರ್ಯ ಭರಿತವಾಗಿವೆ. ಇವೆಲ್ಲ ನಿನ್ನ ಕೃಪಾದೃಷ್ಟಿಯ ಪರಿಣಾಮ ಅಂತ ಕುಂತಿ ಮಹಾರಾಣಿಯರು ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಇವತ್ತಿನ ಶ್ಲೋಕದಲ್ಲೂ ಕೂಡ ಪರೀಕ್ಷಿತ್ ಮಹಾರಾಜರು ಅದೇ ಮಾಡಿದ್ದಾರೆ. ಭಾಗವತಮ್ ಹೇಳಿರೋ ಆದೇಶ ತಕ್ಕಂತೆ ನಾವು ನಮ್ಮ ಜೀವನವನ್ನು ನಡೆಸಿದರೆ ಏನಾಗುತ್ತೆ, ಭಗವಂತ ತೃಪ್ತನಾಗ್ತಾನೆ. ತೃಪ್ತನಾದಾಗ ಅವನು ನಮ್ಮ ಜೀವನಕ್ಕೆ ಅಗತ್ಯವಾದ ಎಲ್ಲ ಥರದ ಸೌಲಭ್ಯಗಳನ್ನು ಪ್ರಕೃತಿಯಿಂದ ನಮಗೆ ನೀಡುತ್ತಾನೆ. ಮತ್ತು ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ನ್ಯಾಯ ವಿರುದ್ಧವಾದ ಚಿನ್ನವನ್ನು ನಮ್ಮ ಕಡೆ ಬೇಡದಿಲ್ದಿರೋ ಅನಾಗತ್ಯ ಬಂಗಾರವನ್ನು ನಾವು ನಮ್ಮ ಕಡೆ ಇಟ್ಕೊಂಡ್ರೆ ಕಲಿಪುರುಷನ ಪ್ರಭಾವಕ್ಕೆ ನಾವು ಒಳಗಾಗಬಹುದು. ಇದರ ಬಗ್ಗೆ ಒಂದು ಭಾಗವತಂನಲ್ಲಿ ಒಂದು ಒಳ್ಳೆಯ ಕಥೆ ಇದೆ, ಅದನ್ನು ಕೂಡ ನೋಡೋಣ. ಸೊ ಯಾವಾಗ ಭಗವಂತ ಕೃಷ್ಣ ದ್ವಾರಕಾಧಾಮನಲ್ಲಿ ರಾಜನಾಗಿ ಅವರು ಆಳ್ತಾ ಇರುವಾಗ ಅವರ ಪ್ರದೇಶದಲ್ಲಿ ಒಬ್ಬ ರಾಜನಿದ್ದ. ಅವನ ಹೆಸರು ಬಂದು ಸತ್ರಾಜಿತ. ಈ ಸತ್ರಾಜಿತ ಒಂದು ಸೂರ್ಯದೇವನ ಮಹಾನ್ ಭಕ್ತ. ಸೂರ್ಯದೇವನಿಗೆ ಪೂಜನೆ ಮಾಡಿ ಅವನು ಸೂರ್ಯದೇವನಿಗೆ ಪ್ರಸನ್ನ ಮಾಡಿದನು. ಆದ್ದರಿಂದ ಅವನಿಗೆ ಸೂರ್ಯದೇವರು ಈ ಸತ್ರಾಜಿತನಿಗೆ ಒಂದು ಆಭರಣವನ್ನು ಅನುಗ್ರಹಿಸಿದನು. ಆ ಆಭರಣದ ಹೆಸರು ಶ್ಯಾಮಂತಕ ಮಣಿ. ಈ ಸತ್ರಾಜಿತ ಶ್ಯಾಮಂತಕ ಮಣಿಯನ್ನು ಒಂದು ಸಣ್ಣ ಭರಣಿಯಲ್ಲಿ ಇಟ್ಟು ಅವನ ಕೊರಳಲ್ಲಿ ಧರಿಸಿದ್ದ. ಸೊ ಅವನೇನು ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡ್ತಾನೆ. ನನಗಿದು ಸೂರ್ಯದೇವನಿಂದ ನನಗೊಂದು ಶ್ಯಾಮಂತಕ ಮಣಿ ಸಿಕ್ಕಿದೆ, ನಾನಿವಾಗ ಕೃಷ್ಣನಿಗೆ ಹತ್ರ ಹೋಗ್ತೀನಿ, ದ್ವಾರಕಾಗೆ ಹೋಗ್ತೀನಿ, ಮತ್ತು ಈ ಸಿಕ್ಕಿರೋ ಮಣಿಯಿಂದ ಅವನು ಸ್ವಲ್ಪ ಶೋ ಆಫ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಸ್ವಲ್ಪ ಅವನು ತುಂಬ ಇದಾಗ್ತಾನೆ, ಅದರಿಂದ ಇಂಥ ಒಂದು ನನಗೆ ಭೇಟಿ ಸಿಕ್ಕಿದೆ ಅಂದ್ಬಿಟ್ಟು ತೋರಿಸೋದಕ್ಕೆ ಜನರಿಂದ ಅವನ ಇದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾನೆ. ಅದಕ್ಕೆ ಅವನು ಈ ಸತ್ರಾಜಿತನು ದ್ವಾರಕದಾಗ ಹೋಗಿದ್ದು ಏನಕ್ಕೆ, ಕೃಷ್ಣನಿಗೆ ನೋಡೋದಕ್ಕಲ್ಲ, ಆ ಶ್ಯಾಮಂತಕ ಮಣಿ ಸಿಕ್ಕಿದೆ ತೋರಿಸೋದಕ್ಕೆ ಅವನು ಹೋಗ್ತಾನೆ. ಸೊ ಆ ಥರ ಅವನು ದ್ವಾರಕಾಧಾಮಿಗೆ ಹೋದಾಗ ದ್ವಾರಕಾಧಾಮಿಯ ವಾಸಿಯವರು ನೋಡ್ತಾರೆ, ಈ ಸತ್ರಾಜಿತನು ಯಾರು ಅಂತ ನೋಡಿದಾಗ ಅವ್ರಿಗೆ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಮಣಿಯ ಪ್ರಭೆ ಹೇಗಿತ್ತು ಅಂದರೆ, ಕಣ್ಣು ಕೋರೈಸುವ ಪ್ರಭೆಯಿಂದ ಅವರಿಗೆ ಅವನನ್ನು ಗುರುತಿಸಲಾಗಲಿಲ್ಲ. ಅದಕ್ಕೆ ಅವರೆಲ್ಲರೂ ಸತ್ರಾಜಿತನ ನೋಡಿದಾಗ ಮೋಸ್ಟ್ಲಿ ಇವನೇ ಸೂರ್ಯದೇವನು ಅಂದ್ಕೊಂಡು ಅವರು ಅಂದ್ಕೊಂಡಿರ್ತಾರೆ. ಸೊ ಇದೇ ಥರ ಅವರು ಇದನ್ನೇ ಹಂಗೆ ಅಂದ್ಕೊಂಡು ಅವರು ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣನಿಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಇವಾಗ ಒಬ್ಬ ಸೂರ್ಯದೇವನು ಬಂದಿದ್ದಾನೆ, ಅವನು ನಿಮಗೆ ಭೇಟಿ ಆಗಬೇಕು ಅಂತ ಹೇಳ್ತಾರೆ. ಸೊ ಕೃಷ್ಣ ಸರ್ವವ್ಯಾಪಿ ಆದ್ದರಿಂದ ಅವನಿಗೆ ಗೊತ್ತು ಇವನು ಯಾರು ಅಂತ. ಇವನು ಸೂರ್ಯದೇವರಲ್ಲ, ಇವನು ಬರೀ ಸತ್ರಾಜಿತನೇ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವಾಗ ಹೇಳ್ತಾನೆ ಕೃಷ್ಣ, ಎಲ್ಲ ದ್ವಾರಕವಾಸಿಗೆ ಹೇಳ್ತಾನೆ, ಇವನು ಸೂರ್ಯದೇವರಲ್ಲ, ಇವನು ಅವನಿಗೆ ಕೊಟ್ಟಿರೋ ಒಂದು ಆಭರಣದಿಂದ ಹಾಕ್ಕೊಂಡು ಬಂದಿದ್ದಾನೆ, ಶ್ರೀಮಂತಿಕೆಯನ್ನು ಮೆರೆಯಲು ಅವನು ದ್ವಾರಕೆಗೆ ಬಂದಿದ್ದ ಎಂದು ಹೇಳಿದನು. ಇದರ ನಂತರ ಸತ್ರಾಜಿತ ಏನು ಮಾಡ್ತಾನೆ, ಶ್ಯಾಮಂತಕ ಮಣಿಯನ್ನು ಸಿಕ್ಕಿದ್ರಿಂದ ಅವನು ಶ್ಯಾಮಂತಕ ಮಣಿಗೆ ಸಂಪೂರ್ಣವಾಗಿ ಮನಸೋತಿದ್ದ. ಸೊ ಅದಕ್ಕೆ ಶ್ಯಾಮಂತಕ ಮಣಿಯನ್ನು ಅವನು ಪೂಜೆ ಮಾಡಲು ಒಂದು ದೇವಾಲಯವನ್ನು ಕಟ್ತಾನೆ, ಮತ್ತು ಅಲ್ಲಿ ಆ ಮಣಿಯನ್ನು ಪ್ರತಿಷ್ಠಿಸಿ ಒಂದು ಪೂಜೆ ಮಾಡಲು ಬ್ರಾಹ್ಮಣರನ್ನು ನೇಮಿಸಿದ. ಮಂದಮತಿಯಾದವನು ಭೌತಿಕ ವಸ್ತುವನ್ನು ಪೂಜಿಸುವುದಕ್ಕೆ ಇದೊಂದು ನಿದರ್ಶನ. ಮತ್ತು ಕೃಷ್ಣ ಆಮೇಲೆ ಏನು ಮಾಡ್ತಾನೆ, ಸ್ವಲ್ಪ ಸಮಯದ ನಂತರ ಆ ಸತ್ರಾಜಿತನಿಂದ ಆ ಶ್ಯಾಮಂತಕ ಮಣಿ ನನಗೆ ಕೊಡು ಅಂತ ಕೃಷ್ಣ ಅವನಿಗೆ ಕೇಳ್ತಾನೆ. ಸೊ ಅದಕ್ಕೆ ಸತ್ರಾಜಿತನು ಅದನ್ನು ಕೊಡಲ್ಲ. ಸೊ ಆ ಶ್ಯಾಮಂತಕ ಮಣಿಯ ವೈಶಿಷ್ಟ್ಯತೆ ಏನಂದರೆ, ದಿನವೂ ಅದು 170 ಪೌಂಡಷ್ಟು ಚಿನ್ನವನ್ನು ಕೊಡುತ್ತೆ. ಅದು
170 ಪೌಂಡಷ್ಟು ಚಿನ್ನವನ್ನು ಅದು ಸೃಷ್ಟಿಸ್ಬೋದು. ಅದು ಈ ಮಣಿಯ ವೈಶಿಷ್ಟ್ಯತೆ. ಸೊ ಅದಕ್ಕೆ ಸತ್ಯಜಿತನು ಕೃಷ್ಣನ ಮಾತನ್ನು ಕೇಳೋ ಬದಲು ಅವನೇನು ಮಾಡ್ತಾನೆ, ಈ ಮಣಿಯನ್ನೇ ಪೂಜೆ ಮಾಡಲು ಶುರು ಮಾಡ್ತಾನೆ. ಸೊ ಅದಕ್ಕೆ ಇವಾಗ ಕೃಷ್ಣ ಇದಕ್ಕೆ ಇವಾಗ ನಿವಾರಿಸಲು ಒಂದು ಪ್ಲ್ಯಾನ್ ಮಾಡ್ತಾರೆ. ಇವಾಗ ಕೃಷ್ಣ ಹೇಳ್ತಾರೆ, ಪ್ರತಿಯೊಂದು ಬಗೆಯ ಅತ್ಯಂತ ಶ್ರೇಷ್ಠ ವಸ್ತುವನ್ನು ದೇಶದ ಅಧಿಪತಿಗೆ ಒಪ್ಪಿಸಬೇಕು ಎನ್ನುವುದನ್ನು ಜಗತ್ತಿಗೆ ಕಲಿಸಲು ಕೃಷ್ಣನು ಬಯಸಿದನು. ಆದರೆ ದೇವತೆಗಳನ್ನು ಪೂಜಿಸುತ್ತಿದ್ದ ಸತ್ರಾಜಿತನು ಅತಿಯಾಗಿ ಪ್ರಾಪಂಚಿಕ ಮನೋಧರ್ಮನಾಗಿದ್ದನು. ಕೃಷ್ಣನ ವಿನಂತಿಯನ್ನು ಮಿನಿಸುವ ಬದಲು ಪ್ರತಿದಿನವೂ 170 ಪೌಂಡುಗಳಷ್ಟು ಚಿನ್ನವನ್ನು ಪಡೆಯುವುದಕ್ಕಾಗಿ ಆಭರಣವನ್ನು ಪೂಜಿಸುವುದೇ ಹೆಚ್ಚು ಬುದ್ಧಿವಂತಿಕೆ ಎಂದು ಭಾವಿಸಿದನು. ಪ್ರತಿದಿನ ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಪಡೆಯಬಲ್ಲ ಪ್ರಾಪಂಚಿಕ ಮನೋಧರ್ಮರವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಅದಕ್ಕೆ ಪರೀಕ್ಷಿತ್ ಮಹಾರಾಜನು ಇವತ್ತಿನ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಅವನೇನು ಮಾಡ್ತಾನೆ, ಎಲ್ಲ ಚಿನ್ನವನ್ನು ತೊಗೊಂಡೋಗ್ಬಿಟ್ಟು ಭಗವತ್ ಸೇವೆಯಲ್ಲಿ ಅವನು ಉಪಯೋಗಿಸ್ತಾನೆ. ಇಲ್ಲಾಂದರೆ ಅದನ್ನು ಹಂಗೆ ಬಿಟ್ಟರೆ ಏನಾಗುತ್ತೆ, ಕಲಿಯ ಪ್ರವೃತ್ತಿಯಿಂದ ಎಲ್ಲರೂ ಈ ಥರ ಹಿಂದಿನ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಅದನ್ನು ಪ್ರಭಾವನಲ್ಲಿ ಬಂದು ಎಲ್ಲ 4 ನಿಯಮಗಳನ್ನ ಅವರು ಉಲ್ಲಂಘಿಸುತ್ತಾರೆ. ಮತ್ತು ಇದರ ನಂತರ ನೆಕ್ಸ್ಟ್ ಮುಂದೆ ಏನಾಗುತ್ತೆ, ಸತ್ರಾಜಿತನ ಒಬ್ಬ ತಮ್ಮ ಇರ್ತಾನೆ. ಅವನ ತಮ್ಮನೂ ಕೂಡ ಏನು ಮಾಡ್ತಾನೆ, ಶಾಮಂತಕ ಮಣಿ ಆ ಭರಣಿಯಲ್ಲಿಟ್ಟು ಅವನು ಕೊರಳಲ್ಲಿ ಹಾಕ್ಕೊಂಡು ಕುದುರೆಯ ಜೊತೆ ಒಂದು ಕಾಡಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಆ ಕಾಡಿಗೆ ಹೋದಾಗ ಅಲ್ಲೊಂದು ದೊಡ್ಡ ಸಿಂಹ ಇರುತ್ತೆ. ಆ ದೊಡ್ಡ ಸಿಂಹ ಈ ಕುದುರೆ ಮತ್ತು ಪ್ರಸೇನನ್ನು ಸಾಯಿಸಿಬಿಡುತ್ತೆ. ಅವನ್ನ ಕೊಂದಾಗ ಆ ಸಿಂಹ ಏನು ಮಾಡುತ್ತೆ, ಶಾಮಂತಕ ಮಣಿಯನ್ನು ಒಂದು ಗುಹೆನಲ್ಲಿ ಹೋಗಿ ಇಟ್ಕೊಂಡ್ಬಿಡುತ್ತೆ. ಮತ್ತು ಆ ಗುಹೆನಲ್ಲಿ ಒಬ್ಬ ಆ ಕಾಡಿನ ರಾಜ ವಾಸುತ್ತಿದ್ದ. ಆ ಕಾಡಿನ ರಾಜ ಬಂದು ಜಾಂಬವಂತ ಯಾರು, ರಾಮಾಯಣ ಕಾಲದಲ್ಲಿರುವ ಒಬ್ಬ ರಾಮಚಂದ್ರರ ಮಹಾನ್ ಭಕ್ತ. ಸೊ ಈ ಸುದ್ದಿ ಬಂದು ಜಾಂಬವಂತನಿಗೆ ಗೊತ್ತಾದಾಗ ನನ್ನ ಗುಹೆಯಲ್ಲಿ ಈ ಥರ ಒಂದು ಹುಲಿ ಸಿಂಹ ಈ ಥರ ಇಟ್ಟಿದೆ ಅಂದ್ಬಿಟ್ಟು ಗೊತ್ತಾದಾಗ ಅಲ್ಲಿ ಅವರು ಮನೆಯವರಿದ್ದರು, ಕುಟುಂಬನವರು. ಅದಕ್ಕೆ ಅವನು ಅಲ್ಲಿ ಬರೀ ಅವನ ಕೈಯಿಂದನೇ ಆ ಸಿಂಹವನ್ನು ಸಾಯಿಸ್ತಾನೆ. ಮತ್ತು ಆ ಶಾಮಂತಕ ಮಣಿಯನ್ನು ಅವನ ಮಗನಿಗೆ ಕೊಟ್ಟು ಆಟ ಆಡೋದಕ್ಕೆ ಕೊಡ್ತಾನೆ. ಸೊ ಇವೆಲ್ಲ ನಡೀತಾ ಇರುವಾಗ ವಾಪಸ್ ದ್ವಾರಕಾಧಾಮದಲ್ಲಿ ಸತ್ರಾಜಿತನ ನೋಡ್ತಾನೆ, ಶಾಮಂತಕ ಮಣಿ ಎಲ್ಲೂ ಕಾಣಿಸ್ತಾ ಇಲ್ಲ, ನನ್ನ ತಮ್ಮನೂ ಇವಾಗ ಕಾಣಿಸ್ತಾ ಇಲ್ಲ, ಏನಾಗಿದೆ ಅಂತ ಅವನಿಗೂ ಅವಾಗ ಇದು ನ್ಯೂಸ್ ಬರುತ್ತೆ. ನನ್ನ ಮಗ ಇವಾಗ ನನ್ನ ತಮ್ಮ ಕಾಡಿನಲ್ಲಿ ಈ ಥರ ಆಗಿದೆ, ಈ ಥರ ಒಂದು ಘಟನೆ ಆಗಿದೆ ಅಂದ್ಬಿಟ್ಟು ಆ ಥರ ನೋಡಿದಾಗ ಅವನೇನು ಅನ್ಕೊತಾನೆ, ಕೃಷ್ಣ ನನಗೆ ಶಾಮಂತಕ ಮಣಿ ಕೇಳಿದ, ನಾನು ನನಗೆ ಕೊಡಲಿಲ್ಲ, ಅದಕ್ಕೆ ಮೋಸ್ಟ್ಲಿ ಇವೆಲ್ಲ ಪ್ಲ್ಯಾನ್ ಮಾಡಿರೋದು ಕೃಷ್ಣನೇ ನನ್ನ ತಮ್ಮನ ಸಾಯಿಸಿರೋದು ಅಂತ ಅಂದ್ಕೊಂಡು ಅವನು ಏನು ಮಾಡ್ತಾನೆ, ಸತ್ರಾಜಿತನು ಈ ಭಾವನೆಯಿಂದ ಅವನು ದ್ವಾರಕೆಯ ಎಲ್ಲ ಭಾಗಗಳಲ್ಲಿ ಸತ್ರಾಜಿತನು ಹರಡುತ್ತಿದ್ದ ಈ ವಂದತಿಯಾಗಿ ಬೆಳೆಸಿದನು. ಕೃಷ್ಣನು ಪ್ರಸನ್ನನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಹೋದ ಎನ್ನುವ ವಂದತಿಯು ಬೆಂಕಿಯಂತೆ ಹಬ್ಬಿತ್ತು. ಈ ರೀತಿ ತನ್ನ ಹೆಸರಿಗೆ ಕಳಂಕ ಬರುವುದು ಕೃಷ್ಣನಿಗೆ ಒಪ್ಪಿಯಾಗಲಿಲ್ಲ. ಅದಕ್ಕೆ ಆಮೇಲೆ ಕೃಷ್ಣ ಏನು ಮಾಡ್ತಾನೆ, ಒಂದು ಪ್ಲ್ಯಾನ್ ಮಾಡ್ತಾನೆ, ಅವನು ಕೂಡ ಕಾಡಿಗೆ ಹೋಗಿ ನೋಡ್ತಾನೆ. ಆ ಪ್ರಸೇನ ಸತ್ತಿರೋ ಜಾಗಕ್ಕೆ ಹೋಗ್ತಾನೆ, ಅಲ್ಲಿ ನೋಡ್ತಾನೆ. ಮತ್ತು ಅಲ್ಲಿ ಸಿಂಹದೆಲ್ಲ ಮಾರ್ಕ್ ಇರುತ್ತೆ, ಗೊತ್ತಾಗುತ್ತೆ. ಅದೇ ಮಾರ್ಕನ್ನು ಫಾಲೋ ಮಾಡ್ಕೊಂಡು ಅವನು ಗುಹೆಗೆ ಹೋಗ್ತಾನೆ. ಗುಹೆನಲ್ಲಿ ಹೋದಾಗ ಅಲ್ಲಿ ಅವರ ಜಾಂಬವಂತನ ಮಗ ಶಾಮಂತಕ ಮಣಿ ಜೊತೆ ಆಟ ಆಡ್ತಾ ಇರ್ತಾನೆ. ಸೊ ಅವಾಗ ಅಲ್ಲಿ ಹೋದಾಗ ಕೃಷ್ಣ ಅಲ್ಲಿ ಗುಹೆ ಹತ್ರ ಹೋಗ್ತಾನೆ. ಮಗುವಿನಿಂದ ರತ್ನವನ್ನು ತೆಗೆದುಕೊಳ್ಳಲು ಹೋಗಿ ಅವನ ಮುಂದೆ ನಿಂತನು. ಜಾಂಬವಂತನ ಮಗನನ್ನು ನೋಡಿಕೊಳ್ಳುತ್ತಿದ್ದ ದಾದಿಯು ಕೃಷ್ಣನು ತನ್ನ ಮುಂದೆ ನಿಂತಿರುವುದನ್ನು ಕಂಡು ಅಮೂಲ್ಯವಾದ ಶಾಮಂತಕವನ್ನು ಅವನು ತೆಗೆದುಕೊಂಡು ಹೋಗಿ ಬಿಡಬಹುದೆಂದು ಗಾಬರಿಯಾದಳು. ಭಯದಿಂದ ಅವಳು ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸಿದಳು. ಕೂಗನ್ನು ಕೇಳಿ ಅಲ್ಲೇನಾಗುತ್ತೆ, ಜಾಂಬವಂತನು ಬಹುಕೋಪದಿಂದ ಅಲ್ಲಿಗೆ ಬಂದನು. ತನ್ನ ಸ್ವಾಮಿಯನ್ನು ಗುರುತಿಸಲಾರದೆ ಹೋದ ಜಾಂಬವಂತನು ಅವನಿಗೆ ತನ್ನೊಡನೆ ಹೋರಾಡುವಂತೆ ಸವಾಲು ಹಾಕಿದನು. ಕೃಷ್ಣ ಮತ್ತು ಜಾಂಬವಂತರ ನಡುವೆ ಘೋರ ಹೋರಾಟವು ನಡೆಯಿತು. ಪರಸ್ಪರ ವಿರೋಧಿಗಳಾದ 2 ಹದ್ದುಗಳಂತೆ ಅವರು ಹೋರಾಡಿದರು. ತಿನ್ನಲು ಹೆಣವಿದ್ದಾಗ ರಣಹದ್ದುಗಳು ಆಹಾರಕ್ಕಾಗಿ ಪೂರ್ತಿಯಾಗಿ ಹೋರಾಡುತ್ತವೆ. ಕೃಷ್ಣ ಮತ್ತು ಜಾಂಬವಂತರು ಮೊದಲು ಆಯುಧಗಳೊಂದಿಗೆ ಹೋರಾಡಿದರು, ಆನಂತರ ಕಲ್ಲುಗಳಿಂದ, ಆನಂತರ ದೊಡ್ಡ ಮರಗಳಿಂದ, ಕಡೆಗೆ ಮುಷ್ಟಿ ಯುದ್ಧವು ಪ್ರಾರಂಭವಾಯಿತು. ಅವರ ಏಟುಗಳು ಸಿಡಿಲಿನಂತಿದ್ದವು. ಪ್ರತಿಯೊಬ್ಬನು ಇನ್ನೊಬ್ಬನು ಸೋಲುವನಂತೆ ನಿರೀಕ್ಷಿಸುತ್ತಿದ್ದರು. ಆದರೆ ಯುದ್ಧವು ಹಗಲು ರಾತ್ರಿಗಳು ನಿಲ್ಲದೇ ನಡೆಯಿತು. ಈ ರೀತಿಯಲ್ಲಿ ಯುದ್ಧವು 28 ದಿನಗಳ ಕಾಲ ನಡೆಯಿತು. ಈ 28 ದಿನಗಳ ಕಾಲ ಆದ ನಂತರ
ಜಾಂಬವಂತನಿಗೆ ಅವನಿಗೆ ಅರ್ಥ ಆಗೋಕ್ಕೆ ಶುರು ಆಗುತ್ತೆ, ಇವ್ರು ನನ್ನ ಜೊತೆ ಇವ್ರು ಜಗಳ ಆಡ್ತಿರೋದು ಅಂತ ಅವನಿಗೆ ಒಂದು ಸ್ವಲ್ಪ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಜಾಂಬವಂತನು ತನ್ನ ದುರ್ಬಲಗೊಳಿಸುವ ಈ ಎದುರಾಳಿ ಯಾರು? ಜಾಂಬವಂತನಿಗೆ ತನ್ನ ಮಾನವತೀತ ಶಕ್ತಿ ಅರಿವು ಇದ್ದಿತ್ತು, ಆದರೆ ಕೃಷ್ಣನ ಹೊಡೆತಗಳಿಂದ ಅವನಿಗೆ ಆಯಾಸ ಆದಾಗ ತನ್ನ ಎದುರಾಳಿಯು ಬೇರೆ ಯಾರೂ ಅಲ್ಲ, ತನ್ನ ಪೂಜ್ಯ ಸ್ವಾಮಿ ದೇವೋತ್ತಮ ಪರಮಪುರ ಕೃಷ್ಣನೇ ಎಂದು ಅವನಿಗೆ ಅರ್ಥವಾಯಿತು. ಅದಾದ ನಂತರ ಈ ಥರ ಕೃಷ್ಣ ಅವರ ಭಕ್ತರ ಜೊತೆ ಯುದ್ಧ ಮಾಡೋದಕ್ಕೆ ಅವರಿಗೆ ತುಂಬ ಇಷ್ಟ. ಭಗವಂತನಿಗೆ ದೇವೋತ್ತಮ ಪರಮ ಪುರುಷನಿಗೆ ಮನುಷ್ಯರ ಎಲ್ಲ ಪ್ರವೃತ್ತಿಗಳು ಸಹಜ ಒಲವುಗಳು ಇರುತ್ತವೆ. ಕೆಲವೊಮ್ಮೆ ದೇಹ ಬಲವನ್ನು ತೋರಿಸಲು ಅವನು ಹೋರಾಡಲು ಬಯಸುತ್ತಾನೆ. ಅವನು ಹಾಗೆ ಅಪೇಕ್ಷಿಸಿದಾಗ ಈ ಸಂತೋಷವನ್ನು ಪಡೆಯಲು ಒಬ್ಬ ಭಕ್ತನಿಗೆ ತನ್ನ ದೇಹ ಬಲದಿಂದ ಭಗವಂತನ ಸೇವೆಯನ್ನು ಮಾಡಿದಾಗ ಅವನಿಗೆ ಕೃಷ್ಣನು ಅರಿವು ಇರಲಿಲ್ಲ. ಆದರೆ ಅವನ ಹೋರಾಟದಿಂದ ಕೃಷ್ಣನಿಗೆ ಸಂತೋಷವಾಗುತ್ತಲೇ ಜಾಂಬವಂತನಿಗೆ ತನ್ನ ಎದುರಾಳಿಯು ಪರಮಪ್ರಭುವೇ ಬೇರಾರಲ್ಲ ಎಂದು ಅರ್ಥವಾಯಿತು. ಇದರ ನಿರ್ಣಯವೆಂದರೆ ಅವನು ತನ್ನ ಸೇವೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಕೆಲವೊಮ್ಮೆ ಹೋರಾಟವೂ ಕೂಡ ಕೃಷ್ಣನಿಗೆ ತೃಪ್ತಿಯನ್ನು ಕೊಡುತ್ತವೆ. ಇದಾದ ನಂತರ ಜಾಂಬವಂತನು ಅವಾಗೆ ಗೊತ್ತಾದ ಮೇಲೆ ಅವನು ಪ್ರಾರ್ಥನೆಯನ್ನು ಮತ್ತು ಮಾತುಗಳಿಂದ ಕೃಷ್ಣನಿಗೂ ತೃಪ್ತಪಡಿಸ್ತಾನೆ. ಆನಂತರ ಕೃಷ್ಣ ಜಾಂಬವಂತನಿಗೆ ಹೇಳ್ತಾನೆ, ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಮತ್ತು ಬಂದಿರೋ ಉದ್ದೇಶ ಏನಂತ ಹೇಳ್ತಾನೆ. ಆನಂತರ ಕೃಷ್ಣವನ್ನು ಅರಸ ಜಾಂಬವಂತನಿಗೆ ಎಂದು ಸಂಬೋಧಿಸಿದನು, ಏಕೆಂದರೆ ಕಾಡಿನ ನಿಜವಾದ ಅರಸ ಜಾಂಬವಂತ, ಸಿಂಹ ಅಲ್ಲ. ಜಾಂಬವಂತನು ಆಯುಧವಿಲ್ಲದೆ ತನ್ನ ಬರೀ ಕೈಯಿಂದಲೇ ಸಿಂಹವನ್ನು ಕೊಂದಿದ್ದನು. ಮಂದಮತಿಗಳು ತಾನು ಸಮಂತಕ ಮಣಿಯನ್ನು ಕದ್ದನೆಂದು ತನಗೆ ಅಪಕೀರ್ತಿಯನ್ನು ತರುತ್ತಿದ್ದಾರೆ. ಆದುದರಿಂದ ನಾನು ಸಮಂತಕ ಮಣಿಯನ್ನು ಕೊಡು ಎಂದು ಕೇಳಲು ಬಂದೆ ಎಂದು ಕೃಷ್ಣನು ಜಾಂಬವಂತನಿಗೆ ಹೇಳಿದನು. ಈ ಕುಕೀರ್ತಿಯಿಂದ ಪಾರಾಗಲು ಸಮಂತಕ ಮಣಿಯನ್ನು ಕೊಡು ಎಂದು ಹೇಳಲು ಬಂದಿದ್ದಾಗ ಅವನು ಸ್ಪಷ್ಟವಾಗಿ ತಿಳಿಸಿದನು. ಜಾಂಬವಂತನಿಗೆ ಪರಿಸ್ಥಿತಿಯು ಅರ್ಥವಾಯಿತು. ಪ್ರಭುವಿಗೆ ಸಮಾಧಾನ ಮಾಡಲು ಅವನು ಕೂಡಲೇ ಸಾಮಂತಕ ಮಣಿಯನ್ನು ಮಾತ್ರವಲ್ಲ, ಸಾಮಂತಕ ಮಣಿ ಇಲ್ಲದೆ ಅವನು ಯೋಗ್ಯಳಾಗಿದ್ದ ತನ್ನ ಮಗಳು ಜಾಂಬವಂತಿಯನ್ನು ಅವನಿಗೆ ಅರ್ಪಿಸಿದನು. ಹೀಗೆ ನಡೀತಿರುವಾಗ ಅಲ್ಲಿ ದ್ವಾರಕಾಧಾಮದಲ್ಲಿ 28 ದಿನ ಕೃಷ್ಣ ಕಾಣ್ತಾ ಇಲ್ಲ, ಶಾಮಂತಕ ಮಣಿನೂ ಇಲ್ಲ, ಏನು ನಡೀತಾ ಇದೆ ಅಂದ್ಬಿಟ್ಟು ಅವರೆಲ್ಲರಿಗೂ ಚಿಂತೆ ಆಗುತ್ತೆ. ದೇವಕಿ, ತಂದೆ ವಸುದೇವ, ಪಟ್ಟದ ರಾಣಿ ರುಕ್ಮಿಣಿ, ಹೀಗೆ ಆ ಕುಟುಂಬದರೆಲ್ಲವರು ಮತ್ತು ಬಂಧುಗಳು ಮಿತ್ರರು ಅವರೆಲ್ಲೂ ದುಃಖಪಟ್ಟರು. ಹೀಗೆ ಈ ಥರ ಆದಾಗ ತಕ್ಷಣವೇ ಕೃಷ್ಣನು ತನ್ನ ನವವಧು ಜಾಂಬವಂತಿಯರೊಡನೆ ಹಿಂದಿರುಗಿದ. ಅದಾದ ನಂತರ ಕೃಷ್ಣ ಹೀಗೆ ದ್ವಾರಕಾಧಾಮಕ್ಕೆ ಬಂದಾಗ ಅವರೆಲ್ಲರೂ ಅದು ನೋಡ್ತಾರೆ, ಶಾಮಂತಕ ಮಣಿನೂ ಕೂಡ ಬಂದಿದೆ, ಪ್ಲಸ್ ಇವನಿಗೆ ಮತ್ತೊಂದು ವಿವಾಹನೂ ಆಗಿದೆ ಅಂದ್ಬಿಟ್ಟು ಕಂಡಾಗ ಅವರೆಲ್ಲರೂ ಒಂದು ಉತ್ಸವವನ್ನು ಆಚರಿಸುತ್ತಾರೆ. ಮತ್ತು ಸತ್ರಾಜಿತನು ನೋಡ್ತಾನೆ, ಇವಾಗ ವಾಪಸ್ ಶಾಮಂತಕ ಮಣಿ ಬಂದಿದೆ. ಸೊ ಆದರೆ ತಾನು ಅವಾಗ ಅವನಿಗೆ ರಿಯಲೈಸ್ ಆಗುತ್ತೆ, ನಿಷ್ಕಾರಣವಾಗಿ ಕೃಷ್ಣನ ಹೆಸರಿಗೆ ಕಳಂಕವನ್ನು ತಂದೆನೆಂದು ಸತ್ರಾಜಿತನಿಗೆ ನಾಚಿಕೆಯಾಯಿತು. ಆಭರಣವನ್ನು ಕೈಯಲ್ಲಿ ತೆಗೆದುಕೊಂಡ ಆದರೆ ಸಭೆಯಲ್ಲಿ ತಲೆಯನ್ನು ತಗ್ಗಿಸಿದನು. ರಾಜರುಗಳ ಮತ್ತು ನಾಯಕರ ಸಭೆಯಲ್ಲಿ ಮಾತನೇ ಆಡದೆ ಮನೆಗೆ ಬಂದನು. ಕೃಷ್ಣನ ಹೆಸರಿಗೆ ಕಳಂಕ ತಂದ ತನ್ನ ಅಸಹ್ಯವಾದ ನಡವಳಿಕೆಗೆ ಪ್ರಾಯಶ್ಚಿತ್ತ ಏನು ಎಂದು ಯೋಚಿಸಿದ. ಮತ್ತು ಕೃಷ್ಣನು ತನ್ನ ವಿಷಯದಲ್ಲಿ ಸುಪ್ರೀತನಾಗುವಂತೆ ತಾನು ಏನು ಮಾಡಬಹುದು ಎಂದು ಯೋಚಿಸಿದ. ಅವನಿಗೆ ಅಂತರ್ಯದಲ್ಲಿ ಕೃಷ್ಣನು ಒಳ್ಳೆಯ ಬುದ್ಧಿಯನ್ನು ಕೊಟ್ಟ. ಸತ್ರಾಜಿತನು ತನ್ನ ಲಾವಣ್ಯವತಿ ಮಗಳು ಸತ್ಯಭಾಮ ಮತ್ತು ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಡಲು ನಿಶ್ಚಯಿಸಿದನು. ಅವನಿದ್ದ ಸನ್ನಿವೇಶವನ್ನು ಉತ್ತಮಗೊಳಿಸುವುದಕ್ಕೆ ಬೇರೆ ಮಾರ್ಗವೇ ಇರಲಿಲ್ಲ. ದೇವೋತ್ತಮ ಪರಮಪುರುಷನಿಗೆ ಆಭರಣವನ್ನು ಮಗಳನ್ನು ದಾನ ಮಾಡಿದನು. ಸತ್ಯಭಾಮೆಯು ಎಷ್ಟು ಸುಂದರವಾಗಿದ್ದಳು, ಅವಳ ಯೋಗ್ಯತೆ ಎಷ್ಟು ಹಿರಿದು ಎಂದರೆ ಅನೇಕ ಮಂದಿ ರಾಜರು ಅವಳ ಕೈ ಹಿಡಿಯಲು ಮುಂದೆ ಬಂದರು. ಸತ್ರಾಜಿತನು ಒಪ್ಪದೆ ಅರನಾದ ಅಳಿಯನ್ನು ಪಡೆಯಲು ಹುಡುಕುತ್ತಿದ್ದನು. ಕೃಷ್ಣನ ಕೃಪೆಯಿಂದ ಮಗಳನ್ನು ಅವನಿಗೆ ಒಪ್ಪಿಸಲು ನಿರ್ಧರಿಸಿದನು. ಹೀಗೆ ನಾವು ನೋಡ್ಬೋದು ಈ ಲೀಲೆಯಲ್ಲಿ 2 ಪಾಠಗಳೇನೆಂದರೆ, ಪ್ರತಿದಿನ ಆ ಶಾಮಂತಕ ಮಣಿ ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಪಡೆಯಲು ಪ್ರಾಪಂಚಿಕ ಮನೋಧರ್ಮರವರಿಗೆ ಯಾರು ತುಂಬ ಚಿನ್ನವನ್ನು ಹಿಡ್ಕೊತಾರೋ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇರುವುದಿಲ್ಲ. ಮತ್ತು ಕೃಷ್ಣ ಸ್ವತಃ ಇದ್ದಾನೆ. ಕೃಷ್ಣ ಭಗವಂತ ಮುಂದೆ ಬಂದು ಕೇಳ್ತಾ ಇದ್ದಾನೆ, ಆ ಚಿನ್ನ ನನ್ನ ಹತ್ರ ಎಷ್ಟಿದೆ ಅಂದ್ಕೊಂಡು ಅದರದ ಪ್ರಭಾವದಿಂದ ಅವನೇನು ಹೇಳ್ತಾನೆ, ಕೃಷ್ಣನಿಗೆ ನಾನು ಹಿಂಗೆ ಅವನ ಮಾತನ್ನು ಕೇಳಿಲ್ಲ, ಅದರ ಬದಲು ಅವನೇನು ಮಾಡ್ತಾನೆ, ಆ ಮಣಿಯನ್ನೇ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೃಷ್ಣನ ವಿನಂತಿಯನ್ನು ಮಾನಿಸುವ ಬದಲು ಪ್ರತಿದಿನವೂ 170 ಪೌಂಡುಗಳಷ್ಟು ಚಿನ್ನವನ್ನು ಪಡೆಯುವುದಕ್ಕಾಗಿ
ಆ ಆಭರಣವನ್ನು ಪೂಜಿಸುವುದೇ ಹೆಚ್ಚು ಬುದ್ಧಿವಂತಿಕೆ ಎಂದು ಭಾವಿಸಿದ. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು ಇದನ್ನೆಲ್ಲ ತಿಳಿದಿರೋರವರು. ಅದಕ್ಕೆ ಏನು ಮಾಡ್ತಾರೆ, ನನ್ನ ರಾಜ್ಯದಲ್ಲಿ ಇರೋ ಎಲ್ಲ ಚಿನ್ನವನ್ನು ಏನು ಮಾಡ್ತಾನೆ, ಭಗವದ್ ಭಕ್ತಿನಲ್ಲಿ ಇದು ಮಾಡ್ತಾರೆ, ಸಲ್ಲಿಸ್ತಾರೆ. ಆಮೇಲೆ ಅದರಿಂದ ತನ್ನ ಪ್ರಜೆಗಳಿಗೆ ಅವನು ರಕ್ಷಿಸುತ್ತಾನೆ. ಶ್ರೀಲ ಪ್ರಭುಪಾದರ ಜೀವನದಲ್ಲೂ ಕೂಡ ಒಂದು ಚಿಕ್ಕ ಕಥೆ ಇದೆ ಇದರ ಸಂಬಂಧದಲ್ಲಿ. ಶ್ರೀಲ ಪ್ರಭುಪಾದರು ಯಾವಾಗ ಮಾಯಾಮಿನಲ್ಲಿ ಇದ್ದರೋ, ಮಾಯಾಮಿನಲ್ಲಿ ತೆಂಗಿನಕಾಯಿ ತುಂಬ ಬೆಳೆಯುತ್ತಲ್ಲಿ, ಎಳ್ನೀರು. ಸೊ ಅಲ್ಲಿ ಎಳ್ನೀರು ಕುಡಿಯೋಕ್ಕೆ ಅಲ್ಲಿ ತುಂಬ ಇದು ಪ್ರಸಿದ್ಧವಾದದ್ದು. ಅದಕ್ಕೆ ಭಕ್ತರು ಏನು ಮಾಡ್ತಾರೆ, ಶ್ರೀಲ ಪ್ರಭುಪಾದ್ಗೆ ಏನಾದರೂ ಕೊಡಬೇಕು ಅಂತ ಅವರು ಯೋಜನೆ ಮಾಡ್ತಾರೆ. ಆಗ ಆ ಭಕ್ತರು ಏನು ಮಾಡ್ತಾರೆ, ಆ ಎಳ್ನೀರು ಕುಡಿಯೋದಕ್ಕೆ ಒಂದು ಸ್ಟ್ರಾ ಏನಿರುತ್ತೆ, ಆ ಸ್ಟ್ರಾವನ್ನು ಚಿನ್ನದಿಂದ ಮಾಡಿರ್ತಾರೆ. ಚಿನ್ನದಿಂದ ಮಾಡಿರೋ ಒಂದು ಸ್ಟ್ರಾ ಕೊಡ್ತಾರೆ ಕುಡಿಯೋದಕ್ಕೆ. ಸೊ ಶ್ರೀಲ ಪ್ರಭುಪಾದರು ಅದನ್ನು ತೊಗೊಂಡಾಗ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸತಿ ಯೂಸ್ ಮಾಡ್ತಾರೆ, 2 ಸತಿ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಅಷ್ಟು ಸತಿ ಯೂಸ್ ಮಾಡಿದ್ಮೇಲೆ ಇಟ್ಬಿಡ್ತಾರೆ, ಒಂದು ಜಾಗದಲ್ಲಿ ನಿಲ್ಲಿಸ್ಬಿಡ್ತಾರೆ, ಯೂಸ್ ಮಾಡೋದಲ್ಲ. ಆಮೇಲೆ ಆವಾಗ ಆ ಭಕ್ತರಿಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಶ್ರೀಲ ಪ್ರಭುಪಾದರು ನೋಡ್ತಾಯಿದ್ರು, ಗುರುವಿಗೆ ನಾವೇನಾದರೂ ಒಂದು ವಸ್ತು ಕೊಡಬೇಕಂದ್ರೆ, ಏನಾದರೂ ಭೌತಿಕ ವಸ್ತು ಕೊಡಬೇಕಂದ್ರೂ ಕೂಡ ಅದು ಎಷ್ಟೇ ಇದು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿರಲಿ, ಆದರೆ ಆ ವಸ್ತು ಭಗವಂತನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳೋದಕ್ಕೆ ಆಗಬೇಕು ಅಂತ ಒಂದು ವಸ್ತು ಇರಬೇಕು. ಸುಮ್ಮನೆ ಒಂದು ಚಿನ್ನದ ಸ್ಟ್ರಾ ಕೊಟ್ಬಿಟ್ಟು ಪ್ರಭುಪಾದ ಏನು ಮಾಡ್ತಾರೆ ಅಂದ್ಬಿಟ್ಟು 2-3 ಸತಿ ಯೂಸ್ ಮಾಡಿ ಇಟ್ಬಿಟ್ರು ಅಷ್ಟೇ. ಸೊ ಈ ಥರ ನಾವು ನೋಡ್ಬೋದು. ಇವಾಗಲೂ ಕೂಡ ಈಗಿನ ಕಾಲದ ಕಲಿಯುಗದಲ್ಲಿ ಕೃಷ್ಣ ಒಂದು ಅವತಾರದಲ್ಲಿ ಬಂದಿದ್ದಾನೆ. ಆ ಅವತಾರ ಏನಂದರೆ ಸುವರ್ಣ ಅವತಾರ. ಸುವರ್ಣ ಅವತಾರ ಯಾರು? ಶ್ರೀ ಚೈತನ್ಯ ಮಹಾಪ್ರಭುಗಳು. ಸೊ ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮಗೆ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನು. ಸೊ ಹೀಗೆ ನಾವು ನೋಡ್ಬೋದು, ಶ್ರೀಲ ಪ್ರಭುಪಾದರು ಕೂಡ ಒಂದು ಗೋಲ್ಡನ್ ಕಮಾಂಡನ್ನು ಕೊಟ್ಟಿದ್ದಾರೆ, ಸುವರ್ಣ ಆದೇಶ. ಏನದು ಸುವರ್ಣ ಆದೇಶ? ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಮತ್ತು ಅದೇ ಶಬ್ದವನ್ನು ಕೇಳಿ. ಈ ಥರ ಮಾಡಿದಾಗ ಏನಾಗುತ್ತೆ, ನಾವು ಈ ಜಪವನ್ನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಮತ್ತು 4 ನಿಯಮಗಳ ಸಿದ್ಧಾಂತವನ್ನು ನಾವು ಪಾಲನೆ ಮಾಡಿದಾಗ ನಮ್ಮ ಹೃದಯವನ್ನು ಶುದ್ಧಗೊಳಿಸಬಹುದು ಮತ್ತು ನಾವು ಭಗವಂತನ ಕಡೆ ನಾವು ನಮ್ಮ ಸಂಬಂಧವನ್ನು ಬೆಳೆಸಬಹುದು. ಮತ್ತು ನಮ್ಮ ಭಗವಂತನ ಕಡೆ ನಮಗಿರುವ ನಿಜವಾದ ಶುದ್ಧವಾದ ಪ್ರೇಮ ಏನಿತ್ತು ಅದು ನಾವು ಪುನರ್ಚೇತನಗೊಳಿಸಬಹುದು. ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಪ್ರಿನ್ಸಿಪಲ್ ದಾನ ಕೊಡ್ತಾರೆ, ಬರೀ ದಾನ ಕೊಡ್ತಾರೆ, ಆದರೆ ಭಕ್ತಿ ಇಲ್ಲ. ಅದರಿಂದ ಅವ್ರಿಗೆ ಏನು ಲಾಭ ಸಿಗುತ್ತೆ ಅಂತ ಕೇಳ್ತೇವೆ. ಓಕೆ, ಇದು ಪ್ರಶ್ನೆ. ಸೊ ಕೃಷ್ಣ ಹೇಳಿರೋ ಹಾಗೆ 2ನೇ ಅಧ್ಯಾಯದಲ್ಲಿ ಸ್ವಲ್ಪವೂ ಕೂಡ ಯಾವುದೇ ರೀತಿಯಲ್ಲಿ ಕೃಷ್ಣನ ಸೇವೆಯಲ್ಲಿ ನಾವು ತೊಡಗಿದರೆ ಅದು ನಮಗೆ ತುಂಬ ಬಹುಮಟ್ಟದಿಂದ ನಮಗೆ ಅದು ಲಾಭವಾಗುತ್ತೆ. ಕೃಷ್ಣನ ಸೇವೆಯಲ್ಲಿ ಯಾರಾದರೂ ಇದು ಒಂಥರದ ಒಂದು ಲೆವೆಲ್ ಆಫ್ ಭಕ್ತರಂತಲೇ ಹೇಳ್ಬೋದು. ಯಾರು ರೆಗ್ಯುಲರಾಗಿ ಭಗವಂತನ ಸೇವೆಗೆ ಒಂದಷ್ಟು ದಾನ ಮಾಡ್ತಾರೆ, ಅವರು ಭಗವದ್ಗೀತೆ ಓದದೇ ಇರ್ಬೋದು, ಮತ್ತು ಜಪ ಮಾಡದೇ ಇಲ್ದಿರ್ಬೋದು, ಅಥವಾ ಮನೆಯಲ್ಲೂ ಕೂಡ ಭಗವಂತನ ಪೂಜೆ ಮಾಡದೇ ಇಲ್ದಿರ್ಬೋದು. ಆದರೆ ಅವರು ಕೃಷ್ಣನ ಹತ್ರ ಬಂದಿದ್ದಾರೆ, ಅದು ಮುಖ್ಯವಾದ ಮಾತು. ಅದು ಕೃಷ್ಣ ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 4 ಥರದ ಜನರು ನನ್ನ ಹತ್ರ ಬರ್ತಾರೆ ಮತ್ತು 4 ಥರದ ಜನರು ನನ್ನ ಹತ್ರ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾರು ನನ್ನ ಹತ್ರ ಬರ್ತಾರೆ, ಯಾರು ನನ್ನ ಹತ್ರ ಬರಲ್ಲ ಅಂತ ಭಗವಂತ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಐಕವತಿ ಗುಣಗಳಿಂದ ಶೈವಿ ಶಕ್ತಿ ನಾಮಾಂ ದುಷ್ಕೃತನೋ ಮಾಂ ಮೂಢ. ಸೊ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಭರತ ವಂಶದಲ್ಲಿ ಶ್ರೇಷ್ಠವಾದ ಅರ್ಜುನನೇ, 4 ವಿಧಿಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸಿರುತ್ತಾರೆ. ದುಃಖಿಗಳು, ಜಿಜ್ಞಾಸಿಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರಾದ ಜ್ಞಾನದ ಅನ್ವೇಷಣೆ ಮಾಡುವವರು ಇವರೇ ಈ 4 ಬಗೆಯ ಜನರು. ಸೊ ಈ 4 ಜನರಲ್ಲಿ ಯಾರಾದರೂ ಈ ಥರ 4 ಜನದ ವರ್ಗಗಳಿದ್ದಾರೆ. ಇವರಲ್ಲಿ ಒಬ್ಬರು ಬಂದು ಐಶ್ವರ್ಯವನ್ನು
ಬಯಸುವವರು. ಶ್ರೀಮಂತ ಜನರಿಗೆ ಆ್ಯಕ್ಚುಲಿ ಯಾರು ಶ್ರೀಮಂತರಿದ್ದಾರೋ ಅವರು ತನ್ನ ಧನವನ್ನು ಭಗವಂತ ಸೇವೆಯಲ್ಲಿ ಮಾಡಲು ಸಹಾಯ ಮಾಡಬೇಕು ಆ್ಯಕ್ಚುಲಿ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಅವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ತಮ್ಮ ಕೃಷ್ಣನು ಕೂಡ ಹೇಳಿರೋ ಹಾಗೆ ಭಗವದ್ಗೀತೆಯಲ್ಲಿ ನಿನ್ನ ಫಲವನ್ನು ನನಗೆ ಕೊಡು, ತ್ಯಾಗ ಮಾಡುವಂಥ 12ನೇ ಅಧ್ಯಾಯದಲ್ಲೂ 10ನೇ ಶ್ಲೋಕದಲ್ಲಿ ಕೂಡ ಭಗವಂತ ಹೇಳ್ತಾರೆ, ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಾಗದಿಲ್ಲದರೆ ನಿನ್ನ ಎಲ್ಲ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಮತ್ತು ಮುಂದಿನ ಶ್ಲೋಕದಲ್ಲಿ ಮತ್ತೆ ಭಗವಂತ ಹೇಳ್ತಾರೆ, ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋಗಿದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವೂ ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲವೂ ಉತ್ತಮ, ಕರ್ಮಫಲ ತ್ಯಾಗವೂ ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ನೋಡಿ, ಯಾಕಂದರೆ ಅಷ್ಟೊಂದು ಅವರು ಅಷ್ಟೊಂದು ಇದ್ದರೆ ಮನೇಲಿ ಅವ್ರ ಹತ್ರ ಅಷ್ಟೊಂದು ಚಿನ್ನ ಇದೆ ಅಥವಾ ಅವರು ಅಷ್ಟು ದಾನ ಮಾಡಬೇಕಂತ ಅಂದ್ಕೊಂಡಿದ್ರು ಕೂಡ ಅದು ಒಂದು ರೀತಿಯಲ್ಲಿ ಅವರು ಕೃಷ್ಣನಿಗೆ ಸೇವೆ ಮಾಡ್ತಾಯಿದ್ದಾರೆ. ಸೊ ಅದನ್ನೇ ಅವರು ಮಾಡ್ತಾ ಹೋಗ್ತಾಯಿದ್ರೆ ಅವರು ನೆಕ್ಸ್ಟ್ ಹಂತಕ್ಕೆ ಬರ್ಬೋದು. ಅವರು ಎಲ್ಲರೂ ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಎಲ್ಲರೂ ಮನುಷ್ಯ ಪಾರ್ಥ ಸರ್ವಶ, ಎಲ್ಲರೂ ನಾನು ಹೇಳಿರೋ ಮಾತುಗಳನ್ನೇ ಎಲ್ಲರೂ ಆದೇಶಿಸುತ್ತಿದ್ದಾರೆ. ಕೆಲವರು ಡೈರೆಕ್ಟಾಗಿ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ಇಂಡೈರೆಕ್ಟಾಗಿ ಮಾಡ್ತಾಯಿದ್ದಾರೆ. ಯಾರು ಇಂಡೈರೆಕ್ಟಾಗಿ ಮಾಡ್ತಾಯಿದ್ದಾರೆ ಅವರು ಎಷ್ಟಾಗುತ್ತೋ ಅವ್ರ ಕೆಪಾಸಿಟಿನಲ್ಲಿ ಎಷ್ಟಾಗುತ್ತೋ ಅವ್ರು ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ, ಅವ್ರು ನೆಕ್ಸ್ಟ್ ಹಂತಕ್ಕೆ ಬರ್ತಾರೆ. ಸೊ ಅದೇ ಥರ ಅವರು ಕೃಷ್ಣನಿಗೆ ಸೇವೆ ಮಾಡ್ತಾ, ಮತ್ತು ಕೃಷ್ಣನು ಕೂಡ ಏನೇ ಸೇವೆ ಮಾಡಿದ್ರು ಯಾವತ್ತೂ ಮರೆಯೋದಿಲ್ಲ. ನಾವು ಜಗತ್ತಿನಲ್ಲಿ ಯಾರಿಗೆ ಏನಾದರೂ ಹೆಲ್ಪ್ ಮಾಡಿದ್ರು ಅವ್ರು ಒಂದಿನ ಮರ್ತೋಗ್ತಾರೆ ನಿಮ್ಮನ್ನ, ಆದರೆ ಭಗವಂತ ಯಾವತ್ತೂ ನಿಮ್ಮನ್ನ ಬರೆಯೋದಿಲ್ಲ. ಸೊ ಈ ಥರ ನಾವು ಯಾವುದೇ ರೀತಿಯಲ್ಲಿ ನಾವು ಕೃಷ್ಣನ ಸೇವೆ ಮಾಡಿದ್ರೂ ಕೂಡ ಅದು ನಮಗೆ ಶಾಶ್ವತವಾಗಿ ನಮಗದು ಲಾಭವಾಗುತ್ತೆ, ಅದು ನಮಗೆ ಹೆಲ್ಪ್ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಸೊ ಈ ಥರ ನಮ್ಮದೇ ಏನು ಪರಿಸ್ಥಿತಿ ಇರ್ಬೋದು, ನಮಗೆ ಭಾಗವತಂನಲ್ಲೂ ಕೂಡ ಹೇಳಿದೆ, ನಾವು ಭಗವಂತನ ಹೇಗೆ ಸೇವೆ ಮಾಡ್ಬೋದು ಅಂದರೆ ಕರ್ಮಣ ಮಾನಸ ವಾಚ ಮತ್ತು ನಮ್ಮ ಜೀವನವನ್ನು. ಸೊ 4 ರೀತಿಯಲ್ಲಿ ನಾವು ಭಗವಂತನ ಸೇವೆ ಮಾಡ್ಬೋದು. ನಮ್ಮದು ಕೆಲಸ ಏನು ಮಾಡ್ತೀವಿ ಆ ಕೆಲಸದಿಂದ ಫಲ ಸಿಗುವುದನ್ನು ಒಂದಷ್ಟದು ಶೇಕಡವನ್ನು ನಾವು ಭಗವಂತನ ಸೇವೆಗೆ ಕೊಡ್ಬೋದು. ಮತ್ತು ಅದಿಲ್ಲದೆ ನಮ್ಮ ಮಾತುಗಳಿಂದ ನನಗೆ ಕೆಲಸ ಮಾಡೋಕ್ಕೆ ಅಷ್ಟು ಬುದ್ಧಿ ಇಲ್ಲ, ಸೊ ಅದಕ್ಕೆ ನಂಗೆ ಚೆನ್ನಾಗಿ ಮಾತಾಡೋಕ್ಕೆ ನಂಗೆ ತುಂಬ ಒಂಥರ ಎಬಿಲಿಟಿ ಇದೆ. ಸೊ ನಿಮ್ಮ ಮಾತುಗಳಿಂದ ನೀವು ಕೃಷ್ಣನ ಬಗ್ಗೆ ಅವನ ಸಂದೇಶವನ್ನು ಬೇರೆಯವರಿಗೆ ತಿಳಿಸಿ. ಇದು ಒಂದು ರೀತಿಯಲ್ಲಿ ಕೃಷ್ಣನ ಸೇವೆ ಮಾಡ್ಬೋದು. ಅದಿಲ್ಲದೆ ನಾನು ತುಂಬ ಬುದ್ಧಿವಂತ ಒಬ್ಬ ವ್ಯಕ್ತಿ ಇದ್ದರೆ ಅವನು ಬುದ್ಧಿನಿಂದನೂ ಕೂಡ ಇವೆಲ್ಲ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ಅವನು ಕೃಷ್ಣನ ಸಂದೇಶವನ್ನು ಅವನು ತಿಳಿಸ್ಬೋದು. ಇಲ್ಲದಿದ್ದರೆ ಇನ್ನೊಬ್ರು ಯಾರು ಇರ್ತಾರೆ, ಇಲ್ಲ ನಾನು ಇಡೀ ಜೀವನವನ್ನೇ ನಾನು ಕೃಷ್ಣನಿಗೆ ಕೊಡ್ತೀನಿ, ಈ ಭೌತಿಕ ಜಗತ್ತಲ್ಲಿ ಏನು ಇಲ್ಲವೇ ಇಲ್ಲ ಅಂತದೆ ಹೇಗಿದ್ರು ಎಲ್ಲ ಅರ್ಥ ಮಾಡ್ಕೊಂಡ್ರೆ ಅವ್ನು ಏನು ಮಾಡ್ತಾನೆ, ಇಡೀ ಜೀವನವನ್ನೇ ಕೃಷ್ಣನಿಗೂ ಕೊಟ್ಟು ಅವನ ಜೀವನ ಪೂರ್ತಿ ಅವನು ಕೃಷ್ಣನಿಗೆ ಸೇವೆ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಯಾವುದೇ ಹಂತದಲ್ಲಿ ಇದ್ದರೂ ಕೂಡ ಅವರು ಮುಂದಿನ ಹಂತಕ್ಕೆ ಹೇಗೆ ಹೋಗಬೇಕು ಅಂತ ಭಗವದ್ಗೀತೆ ಓದಿ ತಿಳ್ಕೊಂಡು ಅದರ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ಅವರು ಪ್ರಯತ್ನ ಪಡಬೇಕು, ಕಷ್ಟಪಡಬೇಕು. ಸೊ ಈ ಥರ ಅವರು ಮಾಡ್ಕೊಂಡು ಹೋಗ್ತಾ ಕೃಷ್ಣನು ಕೂಡ ಅವರಿಗೆ ರೆಸಿಪ್ರೊಕೇಟ್ ಮಾಡ್ತಾನೆ, ಅವ್ರಿಗೆ ಕೊಡೋ ಸೇವೆಗೆ ಕೃಷ್ಣನು ಕೂಡ ಹೆಲ್ಪ್ ಮಾಡ್ತಾನೆ. ಅದು ಆಗಲೇ ಭಗವದ್ಗೀತೆ ಹೇಳಿದರೆ, ದದಾಮಿ ಬುದ್ಧಿ ಯೋಗಂ ತಮ್ ಏನಮಾಂ ಉಪಯಾಂತಿತೆ. ನಾನು ಬುದ್ಧಿ ಕೊಡ್ತೀನಿ, ಯಾರಾದರೂ ನನ್ನ ಕಡೆ ಬರೋದಕ್ಕೆ ತುಂಬ ಸೀರಿಯಸ್ ಆಗಿದ್ದರೆ, ಕೃಷ್ಣ ಯಾರು, ನನಗೆ ಕೃಷ್ಣನ ಬಗ್ಗೆ ತಿಳ್ಕೊಬೇಕು, ಕೃಷ್ಣನ ಸೇವೆ ಮಾಡಬೇಕು, ಕೃಷ್ಣ ಯಾರು ಏನು ಹೇಳಿದ್ದಾರೆ ಭಗವದ್ಗೀತೆ ತಿಳ್ಕೊಳ್ಳೋಕೆ ತುಂಬ ಒಂದು ಆಸಕ್ತಿ ಇದ್ದರೆ, ತುಂಬ ಬಲವಾದ ಇಚ್ಛೆ ಇದ್ದರೆ ಕೃಷ್ಣ ಅವರಿಗೆ ಗುರುಗಳನ್ನ ಕಳಿಸ್ತಾನೆ, ವೈಷ್ಣವರನ್ನ ಕಳಿಸ್ತಾನೆ, ಮತ್ತು ಅವನ ಇದರಿಂದ ಅವರಿಗೆ ಸಹಾಯ ಮಾಡ್ತಾನೆ ಅಲ್ವಾ. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಮೊಟ್ಟೆ ವೆಜ್ಜು ನಾನ್ ವೆಜ್ಜು ಫರ್ಟಿಲೈಸು ಅಂತ ಇದಕ್ಕೊಂದು ಎಜುಕೇಷನ್ ಕೊಡಕ್ಕೆ ಹೋಗ್ತಾರೆ ಅವರು. ಬಟ್ ಅವ್ರು ತಪ್ಪು ಮುಚ್ಕೊಳ್ಳೋಕ್ಕೋಸ್ಕರ ಸಮಾಜದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ, ಯಾರು ಸಸ್ಯ ತಿಂತಾರೆ, ಸಸ್ಯಕ್ಕೂ ಜೀವ ಇದೆ ಎಲ್ಲ ಹಿಂಗೆ ಹೇಳ್ತಾರೆ. ಮತ್ತೆ ಒಂದ್ಸಲ ದೇವ್ರ ಮೇಲೆ ಹಾಕ್ಬಿಡ್ತಾರೆ, ರಾಮ ಒಂದ್ಸರಿ ಕೃಷ್ಣ ಒಂದ್ಸರಿ ಅಂತ. ಇದಕ್ಕೇನು?
ಸೊ ಪ್ರಚಾರ ನಾವು ಯಾವಾಗ ಪ್ರಚಾರ ಮಾಡೋಕ್ಕೆ ನಾವು ಹೋಗ್ತೀವೋ, ಇವಾಗ ನೆಕ್ಸ್ಟ್ ಮುಂದಿನ ತಿಂಗಳು ನೀವೆಲ್ಲ ನೋಡ್ತೀರಾ, ಏನೋ ಇದು ಗೀತಾ ಜಯಂತಿ ಇದೆ, ಬುಕ್ ಮ್ಯಾರಥಾನ್ ಇದೆ. ನೀವೆಲ್ಲರೂ ಜನನ ಭೇಟಿ ನೀಡಿ ಈ ಸಂದೇಶವನ್ನು ನೀವು ಇನ್ನಷ್ಟು ಜನರಿಗೆ ತಿಳಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ. ಇದೊಂದು ಸೇವೆಯಲ್ಲಿ ನೀವು ತೊಡಗ್ತೀರಾ. ಸೊ ಪ್ರಶ್ನೆ ಏನಂದರೆ, ಕೆಲವು ಜನ ನಾವು ಹೋದಾಗ ಪ್ರಚಾರ ಮಾಡೋದಕ್ಕೆ ಅವರು ತುಂಬ ಆರ್ಗ್ಯುಮೆಂಟೇಟಿವ್ ಆಗಿರ್ತಾರೆ. ತುಂಬ ಅವರು ಇದು ಮಾಡ್ತಾರೆ. ನೀವೊಂದು ಆರ್ಗ್ಯುಮೆಂಟ್ ಆಗ್ತೀರಾ, ಅವ್ರು ಇನ್ನೊಂದು ಆರ್ಗ್ಯುಮೆಂಟ್ ಆಗ್ತಾರೆ. ನೀವೊಂದು ಹೇಳ್ತೀರಾ, ಇನ್ನೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ. ಸೊ ಈ ಥರ. ಸೊ ಏನಂದರೆ, ನಾವು ಪ್ರಚಾರದಲ್ಲಿ ನಾವು ಒಂದು ಮಾತನ್ನು ನೆನಪಿಟ್ಕೊಬೇಕು. 3 ಥರದ ಜನರಿದ್ದಾರೆ. ಹಿಂಗೆ ಕನ್ನಡದಲ್ಲಿ ಏನು ಹೇಳ್ತಾ ಗೊತ್ತಿಲ್ಲ. ಅದಕ್ಕೆ ಮೊದಲನೆಯವರು ಅಸೂಯೆ ಆಗಿರೋರು, ತುಂಬ ಎನ್ವಿಯಸ್ ಅಂತ ಹೇಳ್ತೀವಿ ಅವರು. ಇದೊಂದು ಕ್ಲಾಸ್ ಆಫ್ ಪೀಪಲ್. ನೆಕ್ಸ್ಟ್ ಬಂದು ಯಾರೋ ಸ್ವಲ್ಪ ಈ ಥರ ಪುಣ್ಯವಂತರಾಗಿರೋರು, ಭಗವಂತನ ಕಡೆ ಸ್ವಲ್ಪ ಅವರಿಗೆ ಆಸಕ್ತಿ ಇದೆ, ಭಗವಂತನ ಕಡೆ ಸ್ವಲ್ಪ ಅವರಿಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಇವರು ಇಂಥವರು. ಮತ್ತು ಇನ್ನೊಬ್ಬರು ಬಂದು ಭಕ್ತರು. ಇದರ 3 ಥರದ ಒಂದು ಕ್ಲಾಸ್ ಆಫ್ ಜನರಿದ್ದಾರೆ. ಸೊ ನಾವು ಪ್ರಚಾರ ಮಾಡೋಕ್ಕೆ ಹೋದಾಗ ನಾವು ನೋಡಬೇಕು, ಈ ವ್ಯಕ್ತಿ ಯಾವ ವರ್ಗದಲ್ಲಿ ಇದ್ದಾನೆ ಅಂತ. ಅವನು ಭಗವಂತನ ಕಡೆ ಆಸೆ ಇದೆಯಾ, ಅವನಿಗೆ ಒಲವು ಇದೆಯಾ, ಇದನ್ನು ನಾವು ಡಿಟೆಕ್ಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು. ಅವನಿಗೇನಾದರೂ ನಮ್ಮ ಕಡೆ ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಅವ್ನಿಗೆ ಆಸೆ ಇದೆ, ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಅವನಿಗೆ ನಾವು ಪ್ರಚಾರ ಮಾಡೋದಕ್ಕೆ ಶುರು ಮಾಡಬೇಕು ಅಷ್ಟೆ. ಮತ್ತು ಯಾರು ಭಗವಂತನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೇಗಿದ್ರು ನಿಮ್ಗೆ ಆಗಲೇ ಗೊತ್ತು ಏನು ಮಾಡಬೇಕಂತ, ಅದೇನು ಹೇಳೋದಿಲ್ಲ. ಬಟ್ 3ನೇ ಕ್ಲಾಸ್ ಅವ್ರು ಯಾರಿದ್ದಾರೆ, ಅಸೂಯೆ ಆಗಿರೋರು. ಅವರಿಗೆ ಭಗವಂತನ ಹೇಳಿರೋ ಆದೇಶಗಳಿಗೆ ಕೇಳೋಕ್ಕೆ ಆಸೆನೂ ಇಲ್ಲ, ಅದನ್ನು ತಕ್ಕಂತೆ ಅವರ ಜೀವನವನ್ನು ನಡೆಸೋದಕ್ಕೂ ಅವ್ರಿಗೆ ಆಸೆ ಇಲ್ಲ. ಇಂಥವ್ರಿಗೆ ಏನು ಮಾಡೋದು? ಸೊ ಇದಕ್ಕೆ ಇಂಥವ್ರಿಗೆ ನಾವು ಏನು ಮಾಡಬೇಕಂದ್ರೆ, ಪ್ರಭುಪಾದ ಹೇಳ್ತಾರೆ, ಇಂಥ ಕಷ್ಟ, ಇಂಥ ಜನರಿಗೆ ನಾವು ಹೋದಾಗ ಪ್ರಚಾರ ಮಾಡೋದಕ್ಕೆ ಇಂಥ ಜನರ ಜೊತೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಅದಕ್ಕೆ ನೀವು ಇಂಥ ಕಷ್ಟ ಜನರ ಜೊತೆ ನೀವು ಪ್ರಚಾರ ಮಾಡಬೇಕು ಅಂತ ಹೋದಾಗ ನಾವು ಇದನ್ನು ಐಡೆಂಟಿಫೈ ಇವರು ಈ ಕ್ಯಾಟಗರಿಲಿ ಬಿಲಾಂಗ್ ಆಗ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರಿಗೇನು ಮಾಡಬೇಕು, ನೀವು ಪ್ರಸಾದ ಕೊಡಬೇಕಷ್ಟೆ. ಪ್ರಸಾದ ಕೊಡಬೇಕು. ನಿನಗೆ ಅವ್ರು ಇವಾಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಕಂಡೀಷನ್ ಇಲ್ಲ, ಅವರು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ನಿಜವಾದ ಕೃಷ್ಣ ಹೇಳಿರೋ ಮಾತನ್ನು ಒಪ್ಕೊಳ್ಳೋದಕ್ಕೆ ಅವ್ರೇನು ಆ ಕಂಡೀಷನ್ಗೆ ಆ ಲೆವೆಲ್ಗೆ ಬಂದಿಲ್ಲ ಅವರು. ಅದಕ್ಕೆ ಏನು ಮಾಡ್ಬೇಕು, ಚೆನ್ನಾಗಿ ಪ್ರಸಾದ ತಿನ್ನಿಸ್ಬೇಕು ಅವ್ರಿಗೆ. ನೀನು ಆಯ್ತು, ಏನು ಮಾಡ್ತೀಯೋ ಮಾಡ್ಕೋ, ಏನು ತಿಂತೀಯೋ ತಿನ್ಕೋ, ನಾನು ಹಿಂಗೆ ದಿನಾಗಲೂ ಪ್ರಸಾದ ಕೊಡ್ತೀನಿ, ಬರೀ ಪ್ರಸಾದ ಮಾತ್ರ ತಿನ್ನು ಅಂತೇಳಿ. ಅವ್ನು ನಿಧಾನಾಗಿ ಪ್ರಸಾದ ತೊಗೊಳ್ತಾ ಏನಾಗುತ್ತೆ, ಅವನ ಚೇತನ ಶುದ್ಧಿಗೊಳಿಸುತ್ತೆ, ಅವನ ಹಾರ್ಟ್ ಶುರು. ಆಮೇಲೆ ಒಂದು ಟೈಮ್ ಬರುತ್ತೆ, ಹೌದಲ್ವಾ, ಏನಕ್ಕೆ ತಿನ್ಬೇಕು ನಾನು ಇವೆಲ್ಲ ಪ್ರಾಣಿಗಳು, ಇಷ್ಟನ್ನೆಲ್ಲ ಯಾಕೆ ಮಾಡಬೇಕು ಅಂತ ಅವನಿಗೆ ಅದು ರಿಯಲೈಸ್ ಆಗಿಬಿಡುತ್ತೆ. ಸೊ ಅದಾದಾಗ ಆ ಹಂತಕ್ಕೆ ಬಂದಾಗ ಅವನೇ ಈ ಆಧ್ಯಾತ್ಮಿಕ ಇವೆಲ್ಲ ಇದರೆಲ್ಲ ಬಗ್ಗೆ ಅವನಿಗೆ ರುಚಿ ಬರುತ್ತೆ. ಅವಾಗ ಅವನು ಅರ್ಥ ಮಾಡ್ಕೊತಾನೆ. ಸೊ ಈ ಥರ ನಾವು ನೋಡಬೇಕು, ಪ್ರಚಾರ ಹೋದಾಗ ಯಾರು ಹೇಗಿದ್ದಾರೆ ಅದರಲ್ಲಿ ನೋಡಬೇಕು. ಸೊ ಕೆಲವರು ಒಂದೊಂದು ಸತಿ ಒಂದೇ ಮಾತು ಹೇಳ್ಬಿಟ್ಟ ತಕ್ಷಣಕ್ಕೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತುಂಬ ಸೀರಿಯಸ್ ಆಗಿಬಿಡ್ತಾರೆ. ಕೆಲವರಿಗೆ ನೀವು ಮತ್ತೆ ಹೇಳ್ತಿದ್ದಾರೆ ಓದಿ ಅಂದರೆ ಅವ್ರಿಗೇನು ಅರ್ಥನೇ ಆಗ್ತಿಲ್ಲ, ಅವ್ರು ಮಾಡ್ತಾನೆ ಇಲ್ಲ, ಒಂಚೂರು ಒಂದು ಬುಕ್ಕು ಮುಟ್ಟಲ್ಲ, ಏನೂ ಮುಟ್ಟಲ್ಲ. ಸೊ ಈ ಥರ ಅನೇಕ ಥರದ ಜನರು ಬೇರೆ ಬೇರೆ ಲೆವೆಲಲ್ಲಿದ್ದಾರೆ. ಸೊ ಆ ಲೆವೆಲಿಂದ ಮುಂದೆ ಹೋಗೋಕ್ಕೆ ಕೂಡ ನಾವು ಫಸ್ಟ್ ಸ್ಟ್ರಾಂಗ್ ಆಗಬೇಕು. ನಾವು ಸ್ಟ್ರಾಂಗ್ ಭಕ್ತರಾಗಬೇಕು. ನಾವು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕು. ಎಲ್ಲ 700 ಶ್ಲೋಕಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾಗ ಆ ಪ್ರಚಾರ ಮಾಡೋಕ್ಕೆ ಹೋದಾಗ ಅವಾಗ ನಮಗೆ ಅವ್ರಿಗೆ ಒಪೋಸಿಷನ್ ಯಾರು ನಿಮಗೆ ಬರ್ತಾರೋ ಅವ್ರನ್ನ ಹೇಗೆ ಫೇಸ್ ಮಾಡೋದಕ್ಕೆ ಅಂತ ಒಂದು ಗೊತ್ತಾಗುತ್ತೆ. ಅದಕ್ಕೊಂದು ಇದು ಬರುತ್ತೆ. ಅದು ಒಂದು ಪ್ರಭುಪಾದಕ್ಕೆ ಅದಕ್ಕೊಂದು ಇದೆ, ಟ್ರೈನಿಂಗ್ ಇದೆ. ಪ್ರಚಾರ ಹೇಗೆ ಮಾಡೋದು ಅದಕ್ಕೂ ಒಂಥರ ಒಂದು ಟ್ರೈನಿಂಗ್ ಇದೆ. ಅದಕ್ಕೆ ಪ್ರಭುಪಾದರು ಎಷ್ಟೊಂದು ಸಿಸ್ಟಮ್ಸ್ ಕ್ರಿಯೇಟ್ ಮಾಡಿದ್ರು. ನಮ್ಮ ಪುಸ್ತಕಗಳನ್ನ ದಿನಾಗಲೂ ಓದಿ, ನಿಮ್ಮ ಭಕ್ತರ ಜೊತೆ ಚರ್ಚೆ ಮಾಡಿ, ಇದ್ರ ಬಗ್ಗೆ ನೀವೇ ಒಬ್ಬರು ಭಯವಾದಿ ಆಗಲಿ, ಇನ್ನೊಬ್ಬರು ಇದಾಗಲಿ, ನೀವೇ ಮಾತಾಡ್ಕೊಳ್ಳಿ, ಇದ್ರ ಬಗ್ಗೆ ಎಲ್ಲ ಪ್ರಭುಪಾದರೆಲ್ಲ ಅನೇಕ ಸಾರಿ ಹೇಳಿದ್ದಾರೆ. ಸೊ ಇದಕ್ಕೆ ಆರ್ಗ್ಯುಮೆಂಟೇಟಿವ್ ಆಗಿ ಯಾರು ಇರ್ತಾರೋ, ಯಾರು ತುಂಬ ಈ ಥರ ಇದು ಮಾಡ್ತಾರೋ ಅವ್ರ ಜೊತೆ ನಾವು ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡಬಾರ್ದು. ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಕೃಷ್ಣ ಪ್ರಜ್ಞೆಗೆ, ಅವ್ರನ್ನ ಹುಡುಕ್ಬೇಕು ನಾವು, ಅವ್ರ ಹತ್ರ ಹೋಗ್ಬೇಕು ನಾವು. ಯಾರು ಕೃಷ್ಣ ಪ್ರಜ್ಞೆ ಕಾಯ್ತಾ ಇದ್ದಾರೆ, ಯಾರು ಹುಡುಕ್ತಾ ಇದ್ದಾರೆ, ಯಾರು ಕಾಯ್ತಾ ಇದ್ದಾರೆ, ಅವ್ರನ್ನ ಹುಡುಕಬೇಕು. ಅವ್ರಿಗೆ ಹುಡುಕಿ ನಾವು ಇದ್ರ ಬಗ್ಗೆ ನಾವು ಮಾತಾಡಬೇಕು, ಅವ್ರ ಜೊತೆ ಜಾಸ್ತಿ ಸಮಯವನ್ನು ನಾವು ಕಳಿಬೇಕು. ಇವಾಗ ಇಂಥವ್ರನ್ನೆಲ್ಲ ಸಿಕ್ಕಿದಾಗ ಒಂದು ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪ್ರಸಾದ ಕೊಟ್ಟು ಅಲ್ಲಿಂದ ಹೊರಬಿಡಿ ಅಷ್ಟೇ. ಜಾಸ್ತಿ ಸಮಯವನ್ನು ನಾವು ಅವ್ರ ಜೊತೆ ಇದು ಮಾಡಬಾರ್ದು. ಸೊ ಅದಕ್ಕೆ ಕೃಷ್ಣನು ಅದಕ್ಕೆ ಹೇಳಿದ್ರು, ಭಕ್ತರು ಕೂಡ ಇವೆಲ್ಲ ಓದಿ ಇವೆಲ್ಲ ತಿಳ್ಕೊಂಡು ನಾವು ಕೂಡ ಸ್ವಲ್ಪ ಇದಾಗಬೇಕು, ಬುದ್ಧಿವಂತರಾಗಬೇಕು. ಅವಾಗ ನಾವು ಅದನ್ನು ಐಡೆಂಟಿಫೈ ಮಾಡಿ ಪ್ರಚಾರದಲ್ಲೂ ನಾವು ಚೆನ್ನಾಗಿ ಮಾಡ್ಬೋದು ಅದನ್ನು. ಓಕೆನಾ? ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಇಲ್ಲಿಗೆ ನಿಲ್ಲಿಸೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ವಿಶ್ವಗುರು ಶ್ರೀಲ ಪ್ರಭುಪಾದ್ ಕಿ.